ಮೇಲೆ ಅತಿಥಿದ್ರೆ ಕೆಲವೊಂದು ಮನೆಗಳಿಗೆ ಅನಿರೀಕ್ಷಿತ ಅತಿಥಿಗಳಾಗಿ ಕ್ರಿಮಿ ಕೀಟಗಳು ಕೂಡ ಇವೆ. ಕೇವಲ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಮಾತ್ರವಲ್ಲ, ಕೆಲವೊಂದು ಮನೆಯೊಳಗೆ ಹಾವುಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಹಾಗಾದ್ರೆ ಮನೆಗೆ ಹಾವಿನ ಪ್ರವೇಶ ಯಾಕೆ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಮನೆಗೆ ಹಾವಿನ ಪ್ರವೇಶ ಯಾಕೆ ಆಗುತ್ತೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಹಾವು ಮತ್ತೆ ಸರ್ಪ ಎರಡು ಒಂದೇ ಅಂತ್ಯ, ಬೇರೆ ಬೇರೆ ಅಂತ್ಯಮ್ಮ? ಬೇರೆ ಬೇರೆ. ಓಕೆ. ಈಗ ಮನೆ ಹತ್ರ ಬರೋದು ಹಾವು, ಸರ್ಪ ಬರಲ್ಲ, ಹಾವು ಬರುತ್ತೆ. ಸರ್ಪ ಎಲ್ಲಿರುತ್ತೆ? ಎಲ್ಲಿರ್ಬೋದು ಸರ್ಪ? ಇದ್ರಲ್ಲಿರ್ಬೋದು ಅಂತ್ಯ? ಗೊತ್ತಿಲ್ಲ ಗುರೂಜಿ, ನೀವೇ ಹೇಳಿ. ಅದು ನಿಧಿಯನ್ನ ಕಾಯ್ಕೊಂಡು ಸುತ್ತ ಹಾಕೊಂಡು ಕೂತಿರುತ್ತೆ. ಅದು ದೈವ ಸರ್ಪ, ದೇವರು ಅಂತ ಹೇಳ್ತೀವಿ. ಮನೆ ಹತ್ರ ಬರ್ತಕ್ಕಂಥದ್ದು ಅದು ಹಾವು. ಇದಕ್ಕೇನ್ ಹೇಳ್ತೀವಿ? ರುದ್ರ ಅಂತೀವಿ. ಮನೆ ಹತ್ರ ಬರ್ತಕ್ಕಂಥ ಹಾವಿಗೆ ಏನ್ ಹೇಳ್ತೀವಿ? ರುದ್ರ. ರುದ್ರ ರುದ್ರ ಯಾವುದು ಅಂದ್ರೆ ನಮ್ ಕೋಪ ಬಂದಾಗ ನಾವು ಉಸಿರಾಡ್ತೀವಿ ನೋಡು ಜೋರಾಗಿ, ಹೌದಾ? ಅದೇ ರುದ್ರ. ಈಗ ಅವನು ಹಂಗೆ ಬುಸ್ಕುಟ್ಟದು, ರುದ್ರಾವತಾರ ಅಂತಾರಲ್ಲ. ಈಗ ಯಾಕೆ ವಿಚಾರ ಬರ್ತಾ ಇದೆ ಅಂತ ಹೇಳಿದ್ರೆ, ಕಾರ್ಯಕ್ರಮದಲ್ಲಿ ಮನೆ ಉಂಡ ಇರಬಾರ್ದು ಅಂತ ಹೇಳ್ತಾ ಇರುವಂತ ಪ್ರಶ್ನೆಗೆ ಎಲ್ರಿಗೂ ಒಂದು ಅನುಮಾನ ಇದೆ. ಏನ್ ಯಾರು ಹೇಳಲ್ಲ, ಇವರೇ ಹಿಂಗೆ ಹೇಳ್ತಾರಲ್ಲ ಉದ್ದ ತುಂಡ ಇರಬಾರದು ಅಂತ. ಕಾಲ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದೀವಿ, ಈಗ ಇವ್ರು ಸ್ಪೆಷಲ್ ಹೇಳ್ತಾರಲ್ಲ ಅಂತ ಕೆಲವರು ಇರಬಹುದೇನೋ ಅನುಮಾನಗಳು. ಸರಿನೇ ಅದು, ಯಾಕೆಂದ್ರೆ ನಮ್ಗೆ ಅರ್ಥ ಆಗೋರ್ಗು ಅನುಮಾನನೇ ಅದು. ಅರ್ಥ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರ್ಬೇಕು ವೀಕ್ಷಕರದು, ಹೌದಾ? ಈಗ ಮನೆ ಹತ್ರ ಹಾವು ಏನಕ್ಕೆ ಬರುತ್ತೆ? ಎಲ್ಲರ ಮನೆಗಳ ಹತ್ರ ಹಾವು ಹೋಗಲ್ಲ, ಕೆಲವೊಬ್ಬರು ಮನೆಗಳ ಹತ್ರ ಮಾತ್ರ ಹಾವು ಬರುತ್ತೆ. ಈಗ ತಿಳ್ಕೊಳ್ಳಿ, ಮನೆಯ ಸತ್ಯ ನಿಮ್ಗಲ್ಲಿ ತೋರಿಸ್ತಾ ಇದೆ ಹಾವಿನ ರೂಪದಲ್ಲಿ. ಮನೆ ಸತ್ಯ ಏನ್ ತೋರಿಸೋದಾದ್ರೆ ಹಾವಿನ ರೂಪದಲ್ಲಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮನಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದ್ರೆ, ಅದು ಹಾವು ಯಾವ ಕಾರಣಕ್ಕೂ ಕಾಂಪೌಂಡ್ ಹತ್ರ ಬಂದಿತ್ತು, ಗೇಟ್ ಹತ್ರ ಬಂದಿತ್ತು, ಅಥವಾ ಮನೆಯೊಳಗಡೆನೆ ಬಂದಿತ್ತು, ಅಥವಾ ಮನೆಯೊಳಗಡೆನೆ ಇತ್ತು, ಈ ತರ ಹಲವಾರು ವಿಧಾನಗಳಲ್ಲಿ ಮನೆಗಳಲ್ಲಿ ಕೆಲವು ಮನೆಗೆ ಪ್ರವೇಶ ಮಾಡುತ್ತೆ. ಈಗ ಅದು ಯಾರ ಮನೆಗೆ ಬರುತ್ತೆ ಅನ್ನೋದಕ್ಕೆ, ಯಾಕೆ ಬರುತ್ತೆ ಅನ್ನೋದಕ್ಕೆ ಉತ್ತರ ಬೇಕು, ಹೌದಲ್ಲ? ಯಾಕೆ ಬರಬೇಕದು ಅಂತ. ಅದು ವಿಚಾರ ಇಷ್ಟೇ, ಮನುಷ್ಯ ಬಂಧನದಲ್ಲಿ, ಅಂದ್ರೆ ಆ ಮನೆ ಯಾರ ಮನೆಗೆ ಹಾವು ಪ್ರವೇಶ ಮಾಡುತ್ತೋ ಆ ಮನೆಯ ಯಜಮಾನಿಕೆ ಇರ್ತಕ್ಕಂಥ ಕುಟುಂಬಸ್ಥರು, ಆ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರು, ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು, ಅವರು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಣೋ, ಎಚ್ಚರಿಕೆ ತಗೋ ಅಂತ ಹೇಳಿ ಎಚ್ಚರಿಕೆ ಕೊಡೋದಿಕ್ಕೆ ಅದು ಹಾವಿನ ಮೂಲಕ ಪ್ರವೇಶ ಮಾಡುತ್ತೆ. ಅಂದ್ರೆ ಹಿಂದೆ ಸತ್ತಿರೋರು ಇವರೆಲ್ಲ ಬಂಧನದಲ್ಲಿ ಇದ್ದಾರೆ, ಅವ್ರನ್ನ ಬಂಧನದಿಂದ ಮುಕ್ತಿ ಮಾಡು ಅಂದ್ರೆ ಈ ಮನೆ ಬಿಟ್ಟು ಈಚೆ ಬಾ ಅಂತ ಬರ್ತಾ ಇರ್ತೀವಿ. ಸಮಯ ಏನಾಗುತ್ತೆ, ಅವ್ನು ಕೆಲವೊಂಥರ ಬೇಲಿ ಇತ್ತು ಬಂತು, ಏನೋ ಒಂದು ಕಾರಣ ಇಟ್ಕೊಂಡು ಸಮರ್ಥನೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಬರುತ್ತೆ, ಹೊಡೆದ್ ಬಿಡ್ತೀವಿ, ಹೋಗಿ ಪೂಜೆ ಮಾಡಿಸ್ಕೊಂಬಂದು ಈ ತರ ಕಾಲ ಕಳ್ಕೊಂಡ್ ಬರ್ತಾ ಇದ್ದಾರೆ ಹೊರ್ತು. ಇವತ್ತು ಶಿವಶುಕ್ರವಾರದಂದು ಈ ವಿಚಾರವನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದ್ರೆ, ನಾವು ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲೂ ಬಂದಿದ್ದೀವಿ, ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾನೆ ಇದ್ದೀವಿ. ಲಕ್ಷ್ಮಿ, ನಿಜವಾದ ಲಕ್ಷ್ಮಿ ಇರ್ತಕ್ಕಂಥದ್ದು ಎಲ್ಲಿ, ಯಾವುದರಲ್ಲಿ? ಪ್ರಕೃತಿಯಲ್ಲಿ. ಅಂದ್ರೆ ಯಾರ ಮನೆಗೆ ಹಿಂದಿನ ಬಾಗಿಲಲ್ಲಿ ಚಂದ್ರನ ಬೆಳಕು ಬೀಳುತ್ತೋ ಅವ್ರ ಮನೆಗೆ ಲಕ್ಷ್ಮಿ ಇರ್ತಾಳೆ. ಚಂದ್ರನ ಬೆಳಕು ಯಾರ ಮನೆಯ ಬಾಗಿಲಿಗೆ ಬೀಳುತ್ತೋ ಪಶ್ಚಿಮ ದ್ವಾರದಲ್ಲಿ, ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಈಗ ನಾವು ಮಾಡ್ತಕ್ಕಂಥ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಎಲ್ಲಿರ್ತಾಳೆ. ಇದಕ್ಕೆ ಮೀರಿನ ಲಕ್ಷ್ಮಿ ಇಲ್ಲ, ಶ್ರೀಲಕ್ಷ್ಮಿಯ ಮೀರಿನ ಲಕ್ಷ್ಮಿ ಇಲ್ಲ. ಎಲ್ಲ ಲಕ್ಷ್ಮಿಯರು ಶ್ರೀಲಕ್ಷ್ಮಿನೇ, ಎಲ್ಲರ ಲಕ್ಷ್ಮಿಗಳ ಸಮೂಹವೇ ಶ್ರೀಲಕ್ಷ್ಮಿ. ಅವರು ಶ್ರೀನಿವಾಸರ ಸನ್ನಿಧಿ ಅಂದ್ರೆ ವಕ್ಷಸ್ಥಳದಲ್ಲಿ ಇರ್ತಕ್ಕಂಥದ್ದು. ಅದು ಎಲ್ಲಿರ್ತಾರೆ ಅಂದ್ರೆ ಪೂರ್ವದಲ್ಲಿರ್ತಾರೆ ಶ್ರೀಲಕ್ಷ್ಮಿ.
ನಾವು ಪೂಜೆ ಮಾಡಕ್ ಹೋಗ್ತೀವಿ ಲಕ್ಷ್ಮಿ ಮಾಡಿ, ಜುಮ್ಕಿ ಎಲ್ಲ ಹಾಕಿ ತೆಂಗಿನಕಾಯಿ ಇಟ್ಟು ಸೀರೆ ಉಡಿಸಿ ಲಕ್ಷ್ಮಿ ಮಾಡಕ್ ಹೋಗ್ತೀವಿ ನಾವು. ಅಂದ್ರೆ ಲಕ್ಷ್ಮಿ ಇರೋ ಲಕ್ಷ್ಮಿಯನ್ನ ನಾವು ಪೂಜಿಸೋದಕ್ಕಾಲಿ ಗುರ್ಸೋದಕ್ಕಾಲಿ ಆಗಿಲ್ಲ ನಮ್ಮ ಕೈಲಿ. ನಮ್ದು ಮಾಡೋದೇ ಕೆಲಸ. ಹೌದು. ಯಾವ ಸರಿ ಅಂತೀವಮ್ಮ? ಇರೋದನ್ನ ನೋಡ್ಬೇಕಾ, ಇಲ್ದೇ ಇರೋದನ್ನ ಮಾಡ್ಬೇಕಾ? ಇರೋದನ್ನ ನೋಡ್ಬೇಕು. ನಾವು ಮಾಡ್ತಾ ಇರೋದು ಇಲ್ದೇ ಇರೋದನ್ನೇ ಮಾಡ್ತಾ ಇರೋದು. ಅಂದ್ರೆ ಮಾಡೋದ್ ತಪ್ಪ, ಮಾಡ್ಕೊಳ್ಳಿ ನಿಮ್ಮಿಷ್ಟ. ಆದ್ರೆ ನಾವು ಎಷ್ಟು ಸಮಯ ಹಣ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಏನು ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯ ಆಗಲಿ ಅರ್ಥ ಮಾಡ್ಕೊಂಡು ಬದುಕಿ ನೆಮ್ಮದಿಯಾಗಿರ್ತೀರ, ಇಷ್ಟೇ ವಿಷಯ. ಇದಕ್ಕೆ ಈಗ ಈ ಶುಕ್ರವಾರದ ವಿಶೇಷಕ್ಕೆ ಇದನ್ನು ಹೇಳಿದೆ. ಶ್ರೀಲಕ್ಷ್ಮಿ ಎಲ್ಲಿರ್ತಾರೆ, ಮಹಾಲಕ್ಷ್ಮಿ ಎಲ್ಲಿರ್ತಾರೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಆ ಉದ್ದೇಶಕ್ಕೋಸ್ಕರವಾಗಿ ಇದು ವಿಷಯ. ಪ್ರಕೃತಿಯಲ್ಲಿ ದೇವರನ್ನ ಕಾಣ್ತಕ್ಕಂತಹ ಒಂದು ಶಕ್ತಿ ನಮಗೆ ಗೊತ್ತಾಗಬೇಕು. ಯಾವ್ದ್ರಲ್ಲಿ ಕಾಣಬೇಕು? ಪ್ರಕೃತಿಯಲ್ಲಿ ದೇವರನ್ನ ನೋಡಬೇಕು. ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅವನು ನಿರಾಕಾರ ದೇವರು. ಭಗವಂತ ನಮ್ಮ ಕಣ್ಣಿಗೆ ಕಾಣಿಸುವಂತ ದೇವರು ಅಲ್ಲ. ಅಲ್ಲಿ ನಿರಾಕಾರ. ನೀವು ಏನು ಕಲ್ಪನೆ ಮಾಡ್ಕೋತೀಯೋ ಅದು ನಿನ್ ಕಾಣಿಸುತ್ತೆ, ನಿನ್ನ ಕಣ್ಣಿಗೆ. ಕಲ್ಪನೆ ಏನು ಮಾಡ್ಕೋತೀಯೋ ಅದರ ಮೇಲೆ ಇರುತ್ತೆ. ಸೊ ನಾವು ದೇವರನ್ನ ಮಾಡಕ್ಕೆ ಹೊರಟಿರ್ತಕ್ಕಂತಹ ಒಂದು ಸಮಯವನ್ನ ನಮ್ಮ ಜೀವನ ಪರ್ಯಂತ ನಾವು ಬಂಧನದಲ್ಲೇ ಇದ್ದೀವಿ, ಹೊರಗಡೆ ಬರಕ್ಕಾಗಿಲ್ಲ. ಆ ಬಂಧನ ಯಾವುದು ಅಂದ್ರೆ ನಮ್ಮ ಮನಸ್ಸು ಮತ್ತೆ ಬುದ್ಧಿ. ಮನುಷ್ಯನ ಇರ್ತಕ್ಕಂತಹ ಮನಸ್ಸು ಬುದ್ಧಿ ಎರಡೂ ಚೆನ್ನಾಗಿಲ್ಲ ಅಂತ ನಾವೇ ಒಪ್ಕೊಂಡಾಗಿದೆ. ಹೌದಮ್ಮ? ಅದೇನೋ ನನಗೆ ಹಿಂಗ ಆಗ್ತಾ ಇದೆ, ಏನೋ ಹಿಂಗ್ ಮಾತಾಡ್ಬಿಡ್ತೀನಿ ಅಂತ. ಇವೆರಡೂ ಬಂಧನದಲ್ಲೇ ಇದಾವೆ, ಇವಕ್ಕೆ ಇನ್ನೂ ಮುಕ್ತಿ ಕೊಟ್ಟೇ ಇಲ್ಲ ನಾವು. ಇದು ನಾವು ಅನ್ಕೊಂಡಿರೋದು ನಾವು ಹುಟ್ಟುವಾಗಲೇ ತಗೊಂಬಂದ್ಬಿಟ್ಟಿದ್ದೀವಿ. ಸುಳ್ಳು. ಇದು ನಿಮ್ಮದಲ್ಲ, ಹಿಂದಿನ ಸಾಲ, ನಿಮ್ಮ ವಂಶಸ್ಥರದು, ನಿಮ್ದಲ್ಲ ಅದು. ಅದನ್ನ ಚೇಂಜ್ ಮಾಡ್ಕೊಳಕ್ ಆಗೋದು ಇಲ್ಲ. ನೀವೇನು ಮಾಡಿದ್ರು ನೀವು ಹೇಳ್ದಂಗೆ ಕೇಳಲ್ಲ. ಅದು ಮನಸ್ಸು ಮತ್ತೆ ಬುದ್ಧಿ ನಮ್ಮದಲ್ಲ, ನಮ್ಮ ದೇಹಕ್ಕೆ ಸಂಬಂಧಿಸಿದ್ದಲ್ಲ. ಆದ್ರೆ ನಾವು ಅನ್ಕೊಂಡಿದ್ವಿ ನಮ್ಮ ದೇಹದಲ್ಲಿ ನಮ್ಗೆ ಆಗ್ತಾ ಇರೋದು ಅಂತ. ಇದನ್ನೇ ಬಂಧನ. ದೇಹನೇ ಬೇರೆ, ಮನಸ್ಸೇ ಬೇರೆ, ಬುದ್ಧಿನೇ ಬೇರೆ. ಈ ರೀತಿಯಾಗಿ ವಿಚಿತ್ರವಾಗಿ ನಾವು ಕಲ್ಪನೆ ಮಾಡ್ಕೊಳ್ತಕ್ಕಂಗೆ ಬಂಧನದಲ್ಲಿದ್ದೀವಿ. ನಮ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ, ನಾವು ನೆಮ್ಮದಿಯಾಗಿರಕ್ ಆಗ್ತಾ ಇಲ್ಲ. ಇದನ್ನ ಕಣ್ತೆರೆಸೋದಕ್ಕೋಸ್ಕರವಾಗಿ ನೀನು ಕಟ್ಟಿರುವ ಮನೆ ಯಾವ ಕಾರಣಕ್ಕೂ ಹಾವಿನ ರೀತಿಯಲ್ಲಿ ಉದ್ದ ಇದೆಯೇ ಕಣೋ ಮೂರ್ಖ. ಇನ್ನೊಮ್ಮೆ ಹೇಳ್ತೀನಿ, ನೀನು ಕಟ್ಟಿರುವ ವಾಸಿಸುತ್ತಿರುವ ಮನೆ ಇವತ್ತಿಂದ ಅಲ್ಲ, ನಿಮ್ಮ ಅಪ್ಪ ನಿಮ್ಮ ತಾತನ ಕಾಲದಿಂದ ಇದನ್ನ ತಪ್ಪು ಮಾಡ್ಕೊಂಡು ಬಂದಿದ್ದೀರಾ. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸತ್ತಿರ್ತಕ್ಕಂಥವ್ರು ಪಾಪ ಅಭಾಷಣ ಆಗ್ತಕ್ಕಂಥದ್ದು ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ. ಮನೆಯಲ್ಲಿ ಸುಮಾರು ಕೆಲವು ಮನೆಗಳಲ್ಲಿ ಆಗುತ್ತೆ, ಇಂಥದ್ದು ಕೂಡ ಇದರಲ್ಲೇ ಸೇರ್ಕೊಳ್ಳುತ್ತೆ. ದೊಡ್ಡವ್ರ ಮುಂದೆ ಚಿಕ್ಕವ್ರು ಸಾಯ್ತಾರೆ, ಇದೂ ಸೇರ್ಕೊಳ್ಳುತ್ತೆ. ದೊಡ್ಡವ್ರ ಮುಂದೆ ಅವಾಗ ಹುಷಾರ್ ತಪ್ತಾ ಇರ್ತಾರೆ, ಇದೂ ಸೇರ್ಕೊಳ್ಳುತ್ತೆ. ಇದೆಲ್ಲವೂ ಉದ್ದದ ಮನೆಯಲ್ಲಿ ನಡೆಯತಕ್ಕಂಥ ಕ್ರಿಯೆಗಳು. ಉದ್ದದ ಮನೆ, ತುಂಡ ಮನೆ, ಇದು ಸೇರಿ ಮನೆ ಮಾಡ್ತಾ ಇರೋದು ನಾವು. ಒಂದು ಉದ್ದ ಒಂದು ತುಂಡ, ಹಿಂಗಿಂಗ್ 30 ಹಿಂಗಿಂಗ್ 10 ಅಂತ ಹೇಳೋದಕ್ಕೆ ಅರ್ಥ ಆಗ್ಲಿ ಅಂತ ಹೇಳಿದೀನಿ. ಈಗ ಇದು ತಪ್ಪು ಅಂತ ನಮಗೆ ಚೆನ್ನಾಗಿ ಇನ್ನೂ ಗೊತ್ತಾಗಬೇಕು ಅಂತಂದ್ರೆ ನಾವು ಒಂದು ವಿಚಾರಕ್ಕೆ ಹೋಗ್ಬೇಕಾಗತ್ತೆ. ಒಂದು ಸಣ್ಣ ಚಿತ್ರಣವನ್ನ ನೋಡೋಣ. ದೇವರಿಗೆ ಸಂಬಂಧಪಟ್ಟಂತಹ, ನೋಡಮ್ಮ, ಇದು ದೈವ ಸ್ವರೂಪವಾಗಿರ್ತಕ್ಕಂತಹ ಸರ್ಪ. ಇದು ಹೇಗೆ ಸುತ್ತಾಕೊಂಡಿದೆ ನೋಡು. ಇದು ನಿಧಿ ಕಾಯ್ಕೊಂಡಿರ್ತಕ್ಕಂಥದ್ದು. ಕೆಲವರು ನಿಧಿ ಅಂತ ಹೇಳ್ತಾರಲ್ಲ, ನನ್ ನಿಧಿ ಸಿಕ್ತೇನೋ ಅಂತ ಹೇಳ್ತಾರಲ್ಲ. ನಿಧಿ ಕಾಯ್ತಕ್ಕಂಥ ಸರ್ಪ ಹೆಂಗೆ ವೃತ್ತಾಕಾರ ಹಾಕೊಂಡಿದೆ, ಹೌದಾ? ಈ ರೀತಿ ಮನೆ ಕಟ್ಕೊಂಡ್ರೆ ನಿಮ್ಮ ಮನೇಲೂ ನಿಧಿ ಇರ್ತದೆ ಅಂತ ಮೆಸೇಜ್. ಮನುಷ್ಯ ಅದನ್ನ ಏನ್ ಮಾಡ್ಬೇಕು? ಈ ರೀತಿ ಮಂಡಲಾಕೃತಿಯಾಗಿರ್ತಕ್ಕಂಥ ಮನೆ ನೀವು ಕಟ್ಕೊಳ್ರೋ ಮೂರ್ಖರ, ನಿಮ್ಮ ಮನೆಗೆ ದೈವಶಕ್ತಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಯಾವಾಗ್ಲೂ ನಿಧಿ ಅಂದ್ರೆ ದುಡ್ಡು ಇದ್ದೇ ಇರುತ್ತೆ, ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ ಅಂತಕ್ಕಂಥದ್ದು. ಈ ಸರ್ಪ ಸುತ್ತಾಕೊಂಡಿರ್ತಕ್ಕಂಥದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಉದ್ದ ತುಂಡ ಇದೆಯಾ ನೋಡ್ಕೊಳ್ಳಿ. ಇದನ್ ಮೇಲೂ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇದಕ್ಕೆ ಮೀರಿ ನನ್ನ ಹತ್ರ ಉತ್ತರ ಇಲ್ಲ. ಇದನ್ನ ಸರ್ಪ ಮಂಡಲ. ಈ ಸರ್ಪ ಮಂಡಲ ನಾವು ಇನ್ ಮುಂದಕ್ಕೆ ಹೋದ್ರೆ ಸೂರ್ಯ ಮಂಡಲ, ಭೂಮಂಡಲ, ನಕ್ಷತ್ರ ಮಂಡಲ, ಜಲಮಂಡಲ, ಅಗ್ನಿಮಂಡಲ. ಅಮ್ಮ ಮಂಡಲ ಅಂದ್ಮೇಲೆ ಇನ್ನು ಅರ್ಥ ಆಗಲ್ಲ ನಮ್ಮ ಜನಗಳಿಗೆ. ಅರ್ಥ ಮಾಡ್ಬೇಕಲ್ಲ, ಅರ್ಥ ಆಗಿಲ್ಲ. ಮಂಡಲ ಅಂದ್ರೆ ಸಮೂಹ, ಒಂದು ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು. ನಮ್ಮ ನಕ್ಷತ್ರನೂ ಮಂಡಲನೇ, ಆದ್ರೂ ನಾವು ಇನ್ನೂ ಬುದ್ಧಿ ಕಲ್ತಿಲ್ಲ. ಇದಕ್ಕೆ ಮೀರಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನಿಧಿ ಇರಬೇಕು ನಿಮ್ಮ ಮನೆಯಲ್ಲೇ ಹೊರ್ತು ಭಯ ಬೀಳುವಂತಹ ಹಾವು ನಿಮ್ಮ ಮನೆಯ ಪ್ರವೇಶ ಮಾಡ್ತಾ ಇದೆ ಅಂದ್ರೆ ನೀವೆಲ್ಲರೂ ಮನೇಲಿರ್ತಕ್ಕಂಥವರೆಲ್ಲ ಭಯಭೀತರಲ್ಲೇ ಇದ್ದೀರಾ. ಒಬ್ಬರಿಗೆ ಕಾಯಿಲೆ, ಒಬ್ಬರಿಗೆ ಎಕ್ಸಾಮು,
ಒಬ್ಬರಿಗೆ ಗಂಡ ಹೆಂಡತಿ ಸಮಸ್ಯೆ, ಎಲ್ಲರೂ ಭಯದಲ್ಲಿ ಇದ್ದೀರಾ ಅಂದ್ರೆ ಅದಕ್ಕೆ ಹಾವು ಬಂದು ನಿಮ್ಮನ್ನ ಮನೆ ಪ್ರವೇಶ ಮಾಡಕ್ ಬರುತ್ತೆ, ಅದನ್ನ ಹಿಡ್ಕೊಂಡು ಬಡಿತೀರಾ, ಇನ್ನೊಂದಷ್ಟು ತಲೆ ಮೇಲೆ ಹೇರ್ಕತ್ತೀರಾ. ಹೌದು. ಇಷ್ಟು ಸತ್ಯವಾದ ವಿಚಾರವನ್ನ ಈ ಮಂಡಲ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಶುಭ ಶುಕ್ರವಾರದಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇದಕ್ಕೆ ಮುಂದುವರೆದ ಭಾಗ ಇನ್ನು ಕೆಲವೊಂದು ವಿಚಾರಗಳನ್ನ ಹೇಳೋಣ. ಏನು ಅಂದ್ರೆ ನಮ್ಮ ಮನಸ್ಸಿನ ಪ್ರಪಂಚ, ನಮ್ಮ ಮನಸ್ಸಿನ ಒಂದು ಪ್ರಪಂಚ ಎಲ್ಲಿದೆ ಅಂತ ಹೇಳಿದ್ರೆ, ಮನಸ್ಸು ಎಲ್ಲ ಇದೆ ಅಂತ ಯಾರಪ್ಪ ಹೇಳ್ತಾರೆ, ಯಾರು ಗೊತ್ತೈತೆ ಅಲ್ವೇ? ನಮ್ಮ ಮನಸ್ಸಿನ ಪ್ರಪಂಚ ಇರೋದು ನಮ್ಮ ಹೃದಯದಲ್ಲಿ. ಅದಕ್ಕೆ ನರಮಂಡಲ ಅಂತೀವಿ. ನಮ್ಮ ದೇಹದಲ್ಲಿ ನರಮಂಡಲ ಇದೆ ತಾನೆ, ಆದ್ರೂ ನಾವು ನರಮಂಡಲ ಇದೆ, ನಮ್ಮ ದೇಹದಲ್ಲಿರ್ತಕ್ಕಂಥ ನರಮಂಡಲ ಕರೆಕ್ಟ್ ಎಲ್ಲಾ ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಮಾಡ್ತಕ್ಕಂಥದ್ದೇ ಹೃದಯ. ಹೃದಯ ಉದ್ದ ತುಂಡ ಇದೆಯೇನಮ್ಮ? ಇಲ್ಲ ಅಲ್ಲ. ಇದಕ್ಕಾದ್ರು ಪ್ರಜ್ಞೆ ಬೇಕಾದ್ರೆ ನಮ್ಮ ಜನಕ್ಕೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಹೃದಯನೇ ಉದ್ದ ತುಂಡ ಇಲ್ಲ ಅಂದ ಮೇಲೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಹೃದಯದ್ದೇ ನಮ್ಗೆ ಅರಿವಿಲ್ಲ ಅಂದ ಮೇಲೆ, ನಮ್ಮ ದೇಹದಲ್ಲಿ ಪ್ರತಿ ನರನಾಡಿಗಳು ಆ ಬಾಧೆ ಇಲ್ಲಿ ನೋಯುತ್ತೆ, ಬೆನ್ನೊಯ್ಯುತ್ತೆ, ಸೊಂಟ ನೋಯುತ್ತೆ, ಅದಕ್ಕೆ ನೋಯ್ತಾ ಇರೋದು. ಇದಕ್ಕೆ ರಿಪೇರಿ ಇಲ್ಲ, ಇದಕ್ಕೆ ಮೆಡಿಸಿನ್ ಇಲ್ಲ, ಇದಕ್ಕೆ ಮಂತ್ರ ಇಲ್ಲ. ಜೀವನ ಪರ್ಯಂತ ಪ್ರಪಂಚಾದ್ಯಂತ ಎಲ್ಲರೂ ಇದರಲ್ಲೇ ಸಾಯ್ತಾ ಇದ್ದೀವಿ. ದಿನ ಕೂಡ ಒಂದಿನ ಸಾಯೋದು ಕೊನೆಯಲ್ಲಿ. ಇದು ದಿನ ಸಾಯೋರು ಯಾರು ಅಂದ್ರೆ ನರಮಂಡಲ ವ್ಯವಸ್ಥೆ ತಪ್ಪಾಗಿದೆ. ಯಾಕೆ ನಾವು ಮಂಡಲ ಅನ್ನೋದು ತಿಳ್ಕೊಂಡಿಲ್ಲ ಅಷ್ಟೇ, ಇನ್ನೇನು ಅಲ್ಲ. ಈಗ ಸೂರ್ಯ ಏನಾದ್ರು ಉದ್ದ ತುಂಡ ಅವನ ನಮ್ಮ? ಇಲ್ಲ. ಚಂದ್ರ ಉದ್ದ ತುಂಡ ಅವನ? ಇಲ್ಲ. ಯಾಕೆ ನಮ್ಗಿನ್ನೂ ಅರ್ಥ ಆಗಿಲ್ಲ? ನಮ್ಮ ಅಪ್ಪ ಕಟ್ತಾ, ನಮ್ಮ ತಾತ ಕಟ್ತಾ, ಸರಿ ಕಟ್ಟಿದ್ರವ್ರು, ಅವರೇನಾದ್ರು ನೋಡ್ಕೊಳ್ಳಿ. ಹಾಗಿದ್ದ ಮೇಲೆ ಎಷ್ಟು ಶಾಸ್ತ್ರೀಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳದೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನಮಗೆ ಯಾವುದೇ ಬಾಧೆ ಇಲ್ಲದೆ ಇರಬೇಕು ಅಂದ್ರೆ, ನಮ್ಮ ಹೃದಯ ಸದಾ ಯಾವಾಗ್ಲೂ ಈ ರುದ್ರ ಅಂತ ಏನ್ ಹೇಳಿದೆ ಆವೇಶ, ನಮಗೆ ಆವೇಶ ಬಂದಾಗ ಹಾರ್ಟ್ ಹೊಡ್ಕೊಳ್ಳೋದು ನಮ್ಗೆ ಗಾಬರಿ ಆಗತ್ತೆ, ಡಬ್ 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 ಹೊಡ್ಕೊತಾ ಇರತ್ತೆ. ಅದೇ ಹೃದಯ ಅಂದ್ರೆ ಬೇಗ ಹೋಗ್ತೀಯ ನೀನು ಅಂತ. ಅದೇ BP ತೋರಿಸುತ್ತೆ, ಸ್ವಲ್ಪ ಲೇಟ್ ಆಗಿ ಹೋಗ್ತೀಯ, ಬೇಗ ಹೋಗ್ತೀಯ ಅಲ್ವಾ? ಈಗ BP ಯಾರಿಗಿಲ್ಲ? ಎಲ್ಲರಿಗೂ ಇದೆ ಅಲ್ವಾ? ಬೇಕಾ ಇದು? ಇಷ್ಟೆಲ್ಲ ಕಾರಣ ರೋಗ ರುಜಿನಗಳಿಗೆ ಬರೋದಕ್ಕೆ ಕಾರಣ, ಭಯದಲ್ಲಿ ಬದುಕುವುದಕ್ಕೆ ಕಾರಣ ನಮ್ಮ ಮನೆ ಮಂಡಲಾಕೃತಿಯಲ್ಲಿ ಇಲ್ಲ. ಡಿಸೈಡ್ ಮಾಡಿದ್ರೆ ಮಾಡ್ಕೊಳ್ಳಿ, ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಕಟ್ಟೋರಿದ್ರೆ ಕಟ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಎಲ್ಲ ಅವ್ರು ಹೇಳಿದ್ರು ಸರಿ, ಇವ್ರು ಹೇಳಿದ್ರು ಸರಿನಾ, ಹಿಂಗೆ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಅನುಭವಿಸ್ಕೊಳ್ಳೋದಕ್ಕೆ ನಿಮಗೆ ಸರಿದ್ದು. ಅದು ಒಳ್ಳೆದಾದ್ರೂ ಆಗ್ಬೋದು, ಕೆಟ್ಟದಾದ್ರೂ ಆಗ್ಬೋದು. ಇದಕ್ಕೆ ಮೀರಿ ಯಾಕೆ ಅಂದ್ರೆ, ಎಷ್ಟೋ ಜನ ಎಷ್ಟು ವರ್ಷಗಳಿಂದ ಎಷ್ಟೋ ಬೇಜಾನ್ ಪೂಜೆಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಹೆಂಗಸರುಗಳು ಅದರಲ್ಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಉಪವಾಸಗಳಿದ್ದು ಮಾಡದೇ ವ್ರತಗಳೆಲ್ಲ ಮಾಡಿ ಏನೂ ಒಳ್ಳೇದಾಗಿಲ್ಲ ಅಂತ ಯೋಚನೆ ಮಾಡಿ ಮಲಗಕ್ಕೋದ್ರೆ ನಿದ್ದೆ ಬರಲ್ಲ, ಊಟ ಮಾಡಕ್ಕೆ ಮನ್ಸಿಲ್ಲ. ಇಷ್ಟು ಸಮಸ್ಯೆಯಲ್ಲಿ ದೇವರೆಲ್ಲ ಮಾಡಿದ್ರು ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋರಿಗೆ ಇದು ಈ ದಿನದ ಒಂದು ಸಂದೇಶ. ಏನು ಅಂದ್ರೆ, ನೀವು ಅನ್ಕೊಂಡಿರ್ತಕ್ಕಂಥದ್ದು ದೇವ್ರು ಮಾಡೋದನ್ನ ನಿಲ್ಲಿಸಿ, ದೇವ್ರನ್ನ ಹುಡುಕುವುದನ್ನ ನಿಲ್ಲಿಸಿ. ಮನೆ ಅಂತಕ್ಕಂಥದ್ದೇ ದೇವರಾಗಿರ್ಬೇಕು. ಯಾವ್ದಾಗಿರ್ಬೇಕು? ಮನೆನೇ ದೇವರಾಗಿರ್ಬೇಕು. ಈ ಸತ್ಯವನ್ನ ನೀವು ಗುರುತಿಸ್ಕೊಂಡಾಗ ನೀವು ಕಟ್ಟುವ ಮನೆ ದೇವರನ್ನಾಗಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ, ನೀವು ಯಾವುದೇ ಜುಂಕಿ ಹಾಕ್ಬಿಟ್ಟು ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಪಂಚೆ ಉಡಿಸ್ಬಿಟ್ಟು ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಚೆನ್ನಾಗಿರೋ ಪಂಚೆ ಹಾಕೊಂಡ್ರೆ, ಯಜಮಾನ್ರೆ ಪಂಚೆ ಹಾಕೊಂಡ್ರೆ ಅವರೇ ದೇವರು, ನೀವು ಚೆನ್ನಾಗಿರೋ ಸೀರೆ ಹಾಕೊಂಡ್ರೆ ನೀವೇ ಲಕ್ಷ್ಮಿ. ಇದೆಲ್ಲವನ್ನು ನಾವು ಪ್ರಕೃತಿಯಲ್ಲಿ ಕಂಡುಕೊಂಡು ಖುಷಿ ಪಡಬೇಕು. ನಾವು ಸಮಯ ವ್ಯರ್ಥ ಮಾಡಿಕೊಂಡು ಭಯ ಬಿದ್ಕೊಂಡು ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ, ನಮಗೆ ಭಗವಂತ ಇನ್ನೇನು ಕೊಡಬೇಕು ನೀವೇ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಮುಂದುವರೆದ ಭಾಗ ಹೋದ್ರೆ, ಸಮಸ್ಯೆ ಅಂತ ಯಾರೋ ಶಾಸ್ತ್ರ ಕೆಳಕ್ ಹೋಗ್ತಾರೆ, ಹೌದಮ್ಮ? ನಮ್ಮ ಮಗನಿಗೆ ಯಾಕೋ ಯಾವಾಗೋ ಬೇಜಾರಂತಾನೆ ಅಂತ ಏನೋ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಅದಕ್ಕೆ ಅವರು ಆ ಕಡೆಯಿಂದ ಒಂದು ಸಂದೇಶ ಕೊಡ್ತಾರೆ. ಏನು ಅಂದ್ರೆ, ನವಗ್ರಹ ಸುತ್ತ ಕೇಳಿ ಅಂತಾರೆ. ಇದು ಸಾಮಾನ್ಯವಾಗಿರುವಂತ ವಿಚಾರ, ಇವತ್ತೊಂದೇನಲ್ಲ ಇದು. ನವಗ್ರಹ ಸುತ್ತ ಕೇಳಿ ಅಂತಾರೆ. ಮಕ್ಕಳಾಗ್ಲಿ, ಮದುವೆ ಮಾಡ್ಕೊಳಕ್ಕಾಗ್ಲಿ, ನೆಮ್ಮದಿ ಬರಕ್ಕಾಗ್ಲಿ, ಚೆನ್ನಾಗಕ್ಕಾಗ್ಲಿ, ಎಲ್ಲದಕ್ಕೂ ಸಮಸ್ಯೆ ತೋರಿಸೋದು ನವಗ್ರಹಗಳನ್ನ ತೋರಿಸ್ತಕ್ಕಂಥ ವಾಡಿಕೆ ಇದೆ. ನವಗ್ರಹಗಳನ್ನ ಸುತ್ತಕ್ಕೆ ಹೋದಾಗ ನವಗ್ರಹ ಉದ್ದ ತುಂಡ ಇದೆಯಾ, ಚೌಕಾರ ಇದೆಯಾ? ಚೌಕಾಕಾರ ಅಲ್ವಾ? ದೇವರ ಗುಡಿ ದೇವಸ್ಥಾನಕ್ಕೆ ಹೋದ್ರೆ ಚಚ್ಚೌಕಾರ ಇದೆಯಾ, ಉದ್ದ ತುಂಡ ಇದೆಯಾ? ಅದು ಕೂಡ ಚೌಕಾಕಾರ. ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿರ್ತಕ್ಕಂಥ ಜಾಗ ಚಚ್ಚೌಕಾರ ಇದೆ, ನಮ್ಗಿನ್ನೂ ಒಪ್ಪಿಗೆ ಆಗಿಲ್ಲ. ನವಗ್ರಹ ಸುತ್ತಕ್ಕೆ ಹೋಗ್ತೀವಿ, ಅದು ಚಚ್ಚೌಕಾರ ಇದೆ, ನಮ್ಗಿನ್ನೂ ಒಪ್ಪಿಗೆ ಆಗಿಲ್ಲ. ಆ ನವಗ್ರಹ ಮಂಡಲದಲ್ಲಿ ಸೂರ್ಯನನ್ನ ಮಧ್ಯ ಕೂರಿಸಿರ್ತಾರೆ, ಸುತ್ತ ಬೇರೆ ಗ್ರಹಗಳಿರ್ತಾರೆ. ಅಂದ್ರೆ ಅರ್ಥ, ಸೂರ್ಯನ ಮೀರಿ ಇವರೆಲ್ಲ ಅವು ಸುತ್ತ ಕಾಯೋರೆ ಹೊರತು ಸೂರ್ಯನ ಮೀರಿ ಯಾವುದು ಗ್ರಹಗಳಲ್ಲ ಅಂತ ಮೆಸೇಜ್ ಕೊಡುತ್ತೆ. ಅದು ತಿಳ್ಕೊಂಡಿಲ್ಲ ನಾವು. ಅಂದ್ರೆ ನಾವು ದಡ್ರ ಅಥವಾ ಪುರ್ಸತ್ತಿಲ್ವಾ, ನಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ. ಇಷ್ಟನ್ನ ನೀವು ಮಂಡಲಾಕೃತಿಯಲ್ಲಿ ಇರ್ತಕ್ಕಂಥದ್ದನ್ನೆಲ್ಲಾ ಪೂಜೆ ಮಾಡ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ
ಅದೇ ಮನೆ ಒಳಗಡೆ ಬಂದರೆ ಅದೇ ನವಗ್ರಹಗಳನ್ನು ನಿಮ್ಮ 4 ದಿಕ್ಕುಗಳಲ್ಲಿ 8 ದಿಕ್ಕುಗಳಲ್ಲಿ ಕೂರಿಸ್ಕೊಂಡಾಗ ಎಷ್ಟು ಅರ್ಥಗರ್ಭಿತವಾಗಿದೆ ಸ್ವಲ್ಪ ಯೋಚನೆ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗೋದೇ ಬೇಡ. ಯಾಕೆ? ನಮ್ಮ ಮನೆಯಲ್ಲಿ ದಿಕ್ಕುಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಲೆಕ್ಕದಲ್ಲಿ. ಯಾಕೆ ಸ್ಥಾಪನೆ ಮಾಡಬೇಕಿತ್ತು ಹಾಗಾದರೆ? ಮನೆ ಆ ರೀತಿ ಕಟ್ಕೊಳಕ್ಕಾಗತ್ತಾ? ಕಟ್ಟಬೇಕು. ನಮ್ಮ ಅಂಡರ್ಟೇಕಲ್ಲಿ ಬಂದರೆ ನಾವು ಹಾಗೆ ಮನೆ ಕಟ್ಟಿಸ್ತಿರೋದು ಹಾಗೇನೆ, ನಾವು ಕಟ್ಸೋದು ಹಾಗೇನೆ. ಯಾವುದೇ ಮೂಲೆ ಉದ್ದ ತುಂಡ 1 ಇಂಚು ಉದ್ದ ತುಂಡ ಇರಬಾರ್ದು. ಪ್ರತಿ ಮೂಲೆ ಸಮಸಟ್ಟವಾಗಿರಬೇಕು. ಇದು ಮಂಡಲ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ದುಗ್ಗಮ್ಮ ಅಂತ, ಹಾಸನದಿಂದ. ನಮಸ್ತೆ. ನಮಸ್ತೆ ಮಾ. ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ, ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತಂದ್ರೆ. ಅವ್ರ ನಕ್ಷತ್ರ ಹೇಳಿ ಮಾ. ರೋಹಿಣಿ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಆಯ್ತು. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಎಷ್ಟು ವಯಸ್ಸು? ನಮ್ಮ ಮಗನಿಗೆ 32 ವರ್ಷ ಸರ್. 32? 32 ವರ್ಷ. ಏನಾಗ್ಬೇಕಿತ್ತು? ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮದುವೆ ಬಗ್ಗೆ ಅಂದ್ರೆ ಮದುವೆ ಆಗ್ಬೇಕಾ, ಯಾವಾಗ ಆಗತ್ತೆ ಅಂತ ಕೇಳ್ಬೇಕಾ? ಮದ್ವೆ ಆಗ್ಬೇಕು ಗುರುಜಿ. ಮದುವೆ ಆಗದೆ ಇರಕ್ಕಾಗತ್ತಾ? ಮದುವೆ ಆಗ್ಲೇಬೇಕು. 32 ಆಯ್ತಲ್ಲ, ಯಾಕೆ ತಡ ಮಾಡಿದ್ದು? ಅಂದ್ರೆ ಗುರುಜಿ, ಮನೆ ನಮ್ದು ಮನೆ ಇದೆಲ್ಲ ಮಾಳಿಗೆ ಮನೆ. ಅದಕ್ಕೆ ಮಗ ಮನೆ ಕಟ್ಟತಕ್ಕ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಮನೆ ಕಟ್ಟಿದಾಗ ಐತೆ, ಒಂದ್ ಸ್ವಲ್ಪ ಸಾಲ ಸಿಗಾಕೊಂಡಿದ್ದ. ತೀರಿದ ನಾನು ಮದ್ವೆ ಆಗ್ತೀನಿ, ಸಾಲ ಇಟ್ಕೊಂಡು ನಾನು ಮದ್ವೆ ಆಗಲ್ಲ ಅಂತ ಹೇಳ್ದ ಗುರುಜಿ. ಮನೆ ಆಯ್ತಾ? ಮನೆ ಆಗದೆ ಗುರುಜಿ. ಪ್ರವೇಶ ಮಾಡಿದ್ರಾ? ಆಗೈತೆ ಗುರುಜಿ. ಯಾವಾಗ ಆಗಿದ್ದು? ಅಲ್ಲೇ 4 ವರ್ಷದಿಂದ 5 ವರ್ಷದ ಗುರುತು. ಓಕೆ, ನಿನ್ಗೆ ದಿಕ್ಕು ಗೊತ್ತೇನಮ್ಮ? ದಿಕ್ಕು ಪೂರ್ವ ಪಶ್ಚಿಮ ಗೊತ್ತಾ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತು. ನಿಮ್ ಮನೆ ಬಾಗಿಲು ಯಾವ ದಿಕ್ಕಿಗಿದೆ? ಉತ್ತರ ದಿಕ್ಕು ಕಡೆ. ರಸ್ತೆ ಯಾವ್ದಕ್ಕಿದೆ? ರಸ್ತೆನೂ ಉತ್ತರದ ಕಡೆನೇ ಐತೆ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? 1 2 ಫ್ಲೋರಾ? ಒಂದೇ ಗುರುಜಿ. ಮೆಟ್ಲು ಹಾಕಿದ್ದೀರಾ? ಮೆಟ್ಲು ಹಾಕಿದ್ದೀವಿ. ಬಾಗಿಲು ಹಿಂದಕ್ಕೆ ಹಾಕಿದಿರಾ ಮೆಟ್ಲು? ಬಾಗಿಲು ಲೈನಲ್ಲಿ ಬಾಗಿಲು ಮುಂದಕ್ಕೈತೆ, ಅದ್ರ ಪಕ್ಕ ಮೆಟ್ಲು ಹಾಕಿದ್ದೀರಿ. ಓಕೆ, ಈಗ ನೀವು ಮನೆ ಹತ್ರ ನಿಂತ್ಕೊಂಡು ಕೆಲವು ಸಲ ಸುಮ್ಮನೆ ಅಬ್ಸರ್ವ್ ಮಾಡಿ. ಆಯ್ತು ಗುರುಜಿ. ಉತ್ತರ ಭಾಗದ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀರಾ? ನಿಮ್ಮ ಎಡಕ್ಕೆ ತಿರುಗಿ ನೋಡಿ, ಮೆಟ್ಲು ಕಾಣಿಸುತ್ತೆ. ನಿಮ್ಮ ಎಡಕ್ಕೆ ತಿರುಗಿದ್ರೆ ಮೆಟ್ಲು ಕಾಣಿಸುತ್ತಲ್ವಾ? ಹೌದು ಗುರುಜಿ. ಈಗ ನಿಮ್ಮ ನಿಂತಿರ್ತಕ್ಕಂಥ ಗೋಡೆಯನ್ನ ಬಿಟ್ಟು 4.5 5 ಅಡಿ ಮುಂದಕ್ಕೆ ಬಂದಿದೆ ನೋಡಿ ಮೆಟ್ಲು. ಹೌದು ಗುರುಜಿ. ಈಗ ನೋಡಿ, ಇದು ತಲೆನೋವು ಕೊಡುವಂತ ಮನೆ ಯಾವುದು ಅಂದ್ರೆ ಇದೇನೆ. ಅಂದ್ರೆ ಯಾವುದಕ್ಕೂ ಯೋಚನೆ ಮಾಡಿಕೊಂಡು ಭಯ ಬಿದ್ಕೊಂಡೇ ಬದುಕಬೇಕು. ಆಗತ್ತಾ ಇಲ್ವಾ, ಏನಾಗುತ್ತೋ ಹೆಂಗಾಗುತ್ತೋ, ಹೌದಾ? ಹೌದು ಗುರುಜಿ. ಕೋಪ ಯಾರಿಗೆ ಜಾಸ್ತಿ ಮನೆಯಲ್ಲಿ? ಇಬ್ಬರಿಗೂ ಐತೆ ಗುರುಜಿ. ಗಂಡಗೂ ಐತೆ, ನನ್ಗೂ ಐತೆ. ಆಮೇಲೆ ಅಕಸ್ಮಾತ್ ಲವ್ ಮಾಡಿದ್ರು ನಿಮ್ಮ ಮಗನಿಗೆ ಪರವಾಗಿಲ್ಲ ಅಂತೀರಾ? ಬೇಡ ಗುರುಜಿ. ಅಕಸ್ಮಾತ್ ಆದ್ರೆ ಏನು ಮಾಡಕ್ಕಾಗಲ್ಲ ಗುರುಜಿ. ಅಲ್ಲ, ಮನೆ ನೀವು ಕಟ್ಟಿರೋದು ಹಂಗೇನೆ ಲವ್ ಮಾಡ್ಲಿ ಅಂತ ಕಟ್ಟಿದ್ರ? ಅಂದ್ರೆ ಲವ್ ಆಗತ್ತೆ ಅಂತ ನಿಮ್ಗೆ ಗೊತ್ತಿಲ್ವಲ್ಲ? ಇಲ್ಲ ಗುರುಜಿ, ನಾವು ಲೋಕ ರೀತಿ ಮಾಡ್ಕೊಂಡ್ಬರ್ಬೇಕು ಅಂತ ಇದ್ದೀವಿ. ಅಲ್ಲ, ಒಂದ್ ನಿಮಿಷ ಇರಮ್ಮ. ನಾನು ಅದು ಆಗತ್ತೆ ಅಲ್ಲ, ಅದು ಆದ್ರೂ ಕಿತ್ತೋಗುತ್ತೆ, ಜಗಳ ಆಗಿ ಹತ್ರಕ್ಕೆ ಬಂದು ಕಿತ್ತೋಗುತ್ತೆ. ಲವ್ ಮಾಡಿದ್ರು ಅಷ್ಟೇ, ನೀವು ಹುಡುಕಿದ್ರು ಅಷ್ಟೇ. ನಿಮ್ಮ ಮನೆ ಹೇಗಿದೆ ಅಂದ್ರೆ ಹೋರಾಟ ಮಾಡ್ಕೊಂಡೇ ಮಲ್ಕೋಬೇಕು, ಬೇಜಾರು ಮಾಡ್ಕೊಂಡೇ ಬೆಳಗ್ಗೆ ಹಾಸಿಗೆಯಿಂದ ಹೇಳ್ಬೇಕು. ಎಲ್ಲಾ ಬೇಜಾರಿಂದಾನೇ ನಿಮ್ಮ ಮನೆ ನಡೀತಾ ಇರೋದು. ಇದಕ್ಕೆ ಬೇಕಿತ್ತ ಮನೆ? ನಾಳೆ ನಿಮ್ಮ ಮಗನಿಗೆ ಮದುವೆ ಆದರೆ ಕಟ್ಟಾಗಬಹುದು. ಆಮೇಲೆ ಅಪ್ಪಿ ತಪ್ಪಿ ಏನೋ ದೇವ್ರು ಮಾಡಿ, ಅದು ಮಾಡಿ, ಕುಜದೋಷ ಇನ್ನೊಂದು ಏನೋ ಮಾಡ್ಕೊಂಡು ಹೆಂಗೋ ಮಾಡಿ ಕರ್ಕೊಂಡು ಬಂದ್ರಿ ಮನೆಗೆ ಅಂದ್ರೆ, ಮನೆಗೆ ಬಂದು ನೆಕ್ಸ್ಟ್ ತವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ಫೋನ್ ಮಾಡಿ, ಸದ್ಯಕ್ಕೆ ನನ್ನ ಮನೆಗೆ ಬರಕ್ ಮೂಡಿಲ್ಲ, ನೀವು ಬೇರೆ ಮನೆ ಮಾಡಿದ್ರೆ ಬರ್ತೀನಿ ಅಂತ ಅಲ್ಲಿಂದ ವರದಿ ಬಂದ್ರೆ ಏನ್ ಮಾಡ್ತೀರಾ ಅವಾಗ? ಅಲ್ಲಲ್ಲ,
ಪರಿಸ್ಥಿತಿ ಹೇಗಿದೆ ಅಂದ್ರೆ ಮನೆಯಲ್ಲಿ ನೆಮ್ಮದಿಯಾಗಿರುವಂತ ಮನೆ ಆಗಿಲ್ಲ ಅದು. ಅಮ್ಮ ಒಂದ್ ಕಾಲು ಈ ಕಡೆ ಹಾಕೊಂಡು ಇನ್ನೊಂದ್ ಕಾಲು ನೆಟ್ಗೆ ಹಾಕೊಂಡು ನಿಂತಂಗದೆ ಹಂಗೆ ತಿರುಗಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಇದು ಬೇಕಾ? 3 ಮೂಲೆ ಮನೆ ಮಾಡ್ಕೊಂಡು ನೀವು ಇದಕ್ಕಿಷ್ಟು ದುಡ್ಡು ಖರ್ಚು ಮಾಡಿ ಲೋಕ ನೋಡಿ ಮನೆ ಕಟ್ತೆ ಅನ್ಬಿಟ್ಟು ಪರದಾಡ್ಬೇಕಾ ತಾಯಿ? ಲೋಕ ನೋಡಿ ಮನೆ ಕಟ್ತೆ ಅನ್ಬಿಟ್ಟು ಪರದಾಡ್ಬೇಕಾ ತಾಯಿ? ಯೋಚನೆ ಮಾಡಮ್ಮ, ತಪ್ಪಲ್ವಾ ಇದು? ಯಾರ್ದು ಪ್ಲಾನ್ ಇದು? ನಿಮ್ಮ ಯಜಮಾನ್ರದ ಮೇಸ್ರಿದ? ಅವ್ನ್ ಕರ್ಕೊಂಡ್ಬಂದು ಒಂದ್ ಹಾರ ಹಾಕಿ ಹಿಂಗೆ ಮನೆಗಳು ಕಟ್ಟಿ ದೇಶ ಹಾಳು ಮಾಡ್ಬಿಡಿ ಅಂತ. ಏನು ಮಾಡಕ್ಕಾಗಲ್ಲ. ಮೇಸ್ರಿಗೆ ಮನೆ ಕಟ್ಟೋದು ಗೊತ್ತು ಅಂತ ನೀವು ನಂಬ್ಕೋತೀರಾ, ಪುರೋಹಿತರಿಗೆ ಮನೆ ಕಟ್ಟೋದು ಗೊತ್ತು ಅಂತ ನಂಬ್ಕೋತೀರಾ, ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತು ಅಂತ ನಂಬ್ಕೋತೀರಾ, ನಮಗೂ ಮನೆ ಕಟ್ಟೋದು ಗೊತ್ತು ಅಂತ ಮಾಡ್ಕೋತೀರಾ. ಆಮೇಲೆ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಸಾಲ ಮಾಡಿ ಸಾಲಕ್ಕೆ ಸಾಲ ಏರಿ ಮನೆಗೆ ಇರಕ್ಕೂ ಆಗಲ್ಲ, ಹೊರಗಡೆ ಬರಕ್ಕೂ ಆಗಲ್ಲ, ಮನೇಲಿ ಯಾವ ಕೆಲಸನೂ ಆಗಲ್ಲ. ಇದಕ್ಕೆ ಬೇಕಾ? ಈಗ ಇದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಏನು ದೊಡ್ಡ ವಿಚಾರ ಅಲ್ಲ. ಒಂದೇ ಫ್ಲೋರ್ ಇರೋದೇ ಸೇಂದ ಹೆಂಗೆ ಬೇಕಾದ್ರೆ ಸರಿ ಮಾಡ್ಕೋಬಹುದು. ಸರಿ ಮಾಡ್ಕೊಳ್ಳೋಣ ಅಂತೀಯಮ್ಮ, ಇಲ್ಲ ಹೆಂಗೆ ಎಳ್ಕೊಂಡು ಹೋಗ್ತೀನಿ ಅಂತ ಮನ್ಸಲ್ಲಾಗ್ತಾ ಇದೆ ಈಗ. ಈಗ ನಿಮ್ಮ ಯಜಮಾನ್ ಇದಕ್ಕೆ ಒಪ್ಪೋದಾದ್ರೆ ಕೂತ್ಕೊಂಡು ಡಿಸೈಡ್ ಮಾಡಿ. ನಿಮ್ಮ ಮಗನ ಮದುವೆಯನ್ನ ನೀವು ಮಾಡೋದು ಮುಖ್ಯ ಅಲ್ಲ, ಮದುವೆ ಆದ್ಮೇಲೆ ಇರೋದು ಮುಖ್ಯ. ಹೌದಾ ತಾಯಿ? ಹೆಂಗೆಂಗೋ ಮಾಡಿ ಪರದಾಡ್ ಮದುವೆ ಮಾಡಬೇಡಿ. ಮದುವೆ ಆದ್ಮೇಲೆ ಓಡಾಡ್ಕೊಂಡು ಕಿತ್ತಾಡ್ಕೊಂಡು ರೋಡಲ್ಲಿ ನಿಂತ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ಕೊಳ್ಳೋ ಮದುವೆ ಬೇಡ. ನಿಮ್ಮ ಮಗ ಕನಸಿನ ರಾಜ, ಯಾವಾಗಲೂ ಒಂಥರ ಸೈಲೆಂಟ್ ಆಗಿರ್ತಾನೆ, ಜಾಸ್ತಿ ಮಾತಾಡಕ್ ಹೋಗಲ್ಲ. ಈ ಕನಸಿನ ಲೋಕಕ್ಕೆ, ಕನಸಿನ ಲೋಕದಲ್ಲಿರ್ತಕ್ಕಂಥ ಹೆಣ್ಣನ ಮದುವೆ ಮಾಡಿದ್ರೆ ನಿಮ್ಮ ಮನೆ ರಿಪೇರಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಗಾಬರಿ ಆಗಬೇಡಿ, ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ಯಾರನ್ನೋ ಕೇಳ್ಬಿಟ್ಟು ಮತ್ತೆ ತಗಲಾಕೋಬೇಡಿ. ಸರಿ ಇಲ್ಲ ಮನೆಯಲ್ಲ, ಭಾಗಗಳನ್ನು ಹೇಗೆ ಗುರುತಿಸ್ಕೋಬೇಕು ಅಂತಕ್ಕಂಥದ್ದನ್ನ ಸ್ವಲ್ಪ ನೀವು ಯೋಚನೆ ಮಾಡಬೇಕಾದ ವಿಚಾರ ನಾನು ಹೇಳಿದ್ದೀನಿ ಅಷ್ಟೇ. ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ, ಏನು ದೊಡ್ಡ ವಿಚಾರ ಅಲ್ಲ. ನಿಮಗಾಗಿ ಮನೆ ಇರಬೇಕೆ ಹೊರತು ಮನೆಗೋಸ್ಕರ ನೀವಿರಬೇಡಿ. ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ಮಾತು. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ದುಗ್ಗಮ್ಮ ಅಂತ ಹಾಸನದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು, ಮದುವೆ ವಿಚಾರ. ಅವ್ರ ನಕ್ಷತ್ರ ಹೇಳಿಮಾ. ಹಲೋ, ನಕ್ಷತ್ರ ಹೇಳಿ. 10-1-97 ಶ್ರವಣ ನಕ್ಷತ್ರ. ಅವ್ರ ನಕ್ಷತ್ರ ಹೇಳಿ ಸಾಕು. ಶ್ರವಣ ನಕ್ಷತ್ರ 1ನೇ ಪಾದ. ಓಕೆ, ಗುರೂಜಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 29 ಸರ್. ಈಗ ಏನ್ ಮಾಡ್ತಿದ್ದಾನೆ? ಓದಿ ಮುಗೀತು. ಈಗ ಮೆಕ್ಯಾನಿಕಲ್ ಕೆಲಸ ಮಾಡಿದ್ದ, ಅದು ಸ್ವಲ್ಪ ಇಕ್ಕಟ್ಟು ಅಂತ ಹೇಳಿ ಈಗ ಮತ್ತೆ ಹೋಗಿದ್ದಾನೆ. ಮತ್ತೀಗ ಅವನಿಗೆ ಮದುವೆ ಮಾಡ್ಬೇಕು, ಒಂದು ಹುಡುಗಿ ನೋಡಿದಾನೆ. ಅದು ನಮ್ಗೂ ಇಷ್ಟ ಆಗಿದೆ, ಅವನಿಗೆ ಇಷ್ಟ ಆಗಿದೆ ಸರ್. ಅದು ನಿಮ್ಗೂ ಇಷ್ಟ ಆಗಿದ್ಯಾ? ಇಷ್ಟ ಆಗಿದೆ, ಒಳ್ಳೆ ಹುಡುಗಿ ಇಷ್ಟ ಆಗಿದೆ. ಓಕೆ, ಈಗ ಏನ್ ಕೇಳಕ್ ಮಾಡಿದ್ರಿ? ಅವನಿಗೆ ಈಗ ಗುರುಬಲ ಇಲ್ಲ ಗುರುಜಿ, ಈಗ ಜೂನ್ವರೆಗೂ ಇಲ್ಲ. ಯಾರು ನಿಮ್ದ ತೀರ್ಮಾನ? ಪಂಚಾಂಗ ನೋಡ್ತೀರಾ ನೀವು? ಹಲೋ ಗುರುಜಿ. ಪಂಚಾಂಗ ನೋಡ್ತೀರನಮ್ಮ? ನೀವು ಗುರುಗಳು ಹೇಳಿದ್ರೆ ಕೇಳಿಸ್ಕೊತೀನಿ ಗುರುಜಿ, ಮಕರ ರಾಶಿ ಗುರುಬಲ ಇಲ್ಲ ಅಂತ. ಅಯ್ಯೋ, ಇನ್ನೂ ನಂಬ್ತಿರಲ್ಲ ತಾಯಿ. ಇದೆಲ್ಲ ನಂಬ್ಕೊಂಡೆ ನಮ್ ದೇಶ ಹಾಳಾಗಿರೋದು. ಹುಡುಗಿಗಿದೆ ಗುರುಜಿ, ಹುಡುಗಿಗಿದೆ, ಹುಡುಗಿ ಗುರುಬಲ ಇದೆ. ಸರಿ, ಈಗ ಕರೆ ಮಾಡಿದ್ದೇನು ಉದ್ದೇಶ? ಈಗ ಮದುವೆ ಮಾಡಬಹುದಾ? ಏಪ್ರಿಲ್ ಅಲ್ಲಿ ಮದುವೆ ಮಾಡಬಹುದಾ ಅಂತ ಗುರುಜಿ. ಅಮ್ಮ, ನೀನ್ ಈ ತರ ಎಲ್ಲ ತಿಳ್ಕೊಂಡ ಮೇಲೆ ನನ್ನ ಹತ್ರ ಕೇಳೋದು ಅರ್ಥ ಇಲ್ಲ. ದಯವಿಟ್ಟು ನಿಮಗೆ ಗುರುಬಲ ಕೇಳ್ಕೊಂಡೇ ಮದುವೆ ಮಾಡ್ಕೊಳ್ಳಿ. ಗುರುಬಲ ಐತಿ ಅಂತ ನೀವು ತಿಳ್ಕೊಂಡ್ರೆ ನಾನು ಅದಕ್ಕೆ ವಾದ ಮಾಡಕ್ ಹೋಗಲ್ಲ. ನಾನು ಇದಕ್ಕೆ ಉತ್ತರ ಹೇಳಕ್ ಆಗಲ್ಲ. ನಿಮ್ಮ ಹಣೆ ಬರನೇ ಹೆಂಗಿರ್ಬೇಕಾ, ನಾನು ಯಾರು ಬದಲಾವಣೆ ಮಾಡಕ್ಕೆ? ಗುರುಬಲ ಜೂನ್ಗೆ ಬರ್ತದೆ, ಜುಲೈಗೆ ಬರ್ತದೆ ಅಂತ ಯಾವನಮ್ಮ ಹೇಳ್ದವನು ತಲ್ಕೆಟ್ಟವನು? ಅದ್ರಲ್ಲಿ ಗುರೂಜಿ ಬೇರೆ ಅಂತ ಅವನು ತಲ್ಕೆಟ್ಟವನು. ಗುರುಬಲ ಬರ್ತದೆ, ಎಲ್ಲಿ ಬರ್ತದೆ ಗುರುಬಲ? ಪ್ರಪಂಚ ಎಲ್ಲಮ್ಮ ಐತೆ ಗುರುಬಲ. ಹಿಂಗೆಲ್ಲ ಕೇಳ್ಕೊಂಡು ಜೀವನ ಎಲ್ಲ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ಅದನ್ನ ಕೇಳ್ಕೊಳ್ಳಲ್ಲ, ನೀವು ಹೇಳಿದ್ದು ಹೇಳಿ ಗುರುಜಿ. ನೀವು ಯಾವಾಗ ಮಾಡ್ಬೇಕು? ಅಲ್ಲಮ್ಮ, ನಾನು ಯಾವಾಗ ಮಾಡ್ಬೇಕು ಅಂತ ಹೇಳಲ್ಲ. ಇದನ್ನ ನಂಬುದ್ರೆ ನಾನು ಹೇಳಕ್ ಹೋಗಲ್ಲ. ಮನುಷ್ಯನಿಗೆ ಗ್ರಹ ಬಲಗಳಿಂದ ಮದುವೆ ಈಗಾಗಬೇಕು ಆಗಾಗಬೇಕು ಅಂತ ಹೇಳಿ ಯಾವನು ಉದ್ಧಾರ ಮಾಡ ದೇಶ ಸರ್ ಮಾಡವನೆ? ಯಾವನು ಹೇಳಕ್ಕಾಗೈತೆ? ಯಾಕೆ ಯಾವನು ಅಂತ ಪದ ಬಳಸ್ತಾ ಇದ್ದೀನಿ ಅಂದ್ರೆ, ಯಾವನಾರು ಗುಂಡಿಗೆ ಇದ್ರೆ ಬಂದು ಮಾತಾಡ್ಲಿ. ಗ್ರಹಗಳನ್ನ ಹಿಡಿದು ಸರಿ ಮಾಡ್ತೀನಿ ಅಂತ ಇದನ್ನ ಮೊದಲು ಬಿಡಬೇಕು ನಮ್ ಜನ. ಯಾವಾಗ ಮಾಡ್ಬೋದು ಹೇಳಿ ಗುರುಜಿ? ಪುನಃ ಯಾವಾಗ ನಾನು ಅದನ್ನ ಹೇಳಲ್ಲಮ್ಮ, ಶಾಸ್ತ್ರ ಹೇಳೋರ ಹತ್ರನೇ ಕೇಳ್ಬೇಕು ನೀವು. ನಾನು ಹೇಳೋದು ವಿಚಾರ ಇಷ್ಟೇ. ಮದುವೆ ಅನ್ನೋದು ಇವತ್ತು ಸಾಯಂಕಾಲ ಮಾಡ್ಬೇಕಾ ಮಾಡೋದೇ, ರಾತ್ರಿ ಮಾಡ್ಬೇಕಾ ಮಾಡೋದೇ, ಇದು ನಿಜವಾದ ಮದುವೆ. ಏನು ಗಂಡ ಹೆಂಡತಿ. ಈಗ ನಿಮ್ಮ ಮಗನಿಗೆ ವಯಸ್ಸೆಷ್ಟಮ್ಮ? 29 ಅಂತ ಹೇಳಿದ್ರು. ಹಲೋ, ಕೇಳಿಸ್ತಿದ್ಯಾ?
ಕೇಳ್ತಾ ಇದೆ ಗುರುಜಿ, ಕೇಳ್ತಾ ಇದೆ. ನಿಮ್ ಮಗ ಊಟ ಮಾಡ್ತಕ್ಕಂಥದ್ದೇ ಕಲ್ಸಿಲ್ಲ ನೀನು, 29 ವರ್ಷ ಆದ್ರೂ ಕಣಮ್ಮ, ಗುರುಬಲ ಹೇಳ್ತಿದ್ಯಾ ತಾಯಿ. ನಿಮ್ಮ ಮಗ ಊಟ ಮಾಡೋದು ಕರೆಕ್ಟ್ ಆಗಿದೆಯೇನಮ್ಮ? ಈಗ ಅದಕ್ಕೆ ನಿಮ್ಗೆ ಕೇಳಿದ್ದು ಗುರುಜಿ. ಅಲ್ಲ, ಒಂದ್ ನಿಮಿಷ, 29 ವರ್ಷ ಮಗನ ಬೆಳೆಸಿದ್ಯಾ, ನಿಮ್ ಮಗನಿಗೆ ಊಟ ಮಾಡಕ್ ಗೊತ್ತಿದ್ಯಾ? ಊಟ ಮಾಡ್ತಕ್ಕಂಥ ಕ್ರಮ ಚೆನ್ನಾಗಿದೆಯಾ ನೋಡಿ, ಹೇಳಿ ನೋಡೋಣ. ಅದು ಈಗ ಅದೇ ಅವು ಈಗ ಮಾಡ್ಕೊಂಡು ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ. ಅವನು ಬೆನ್ನು ನೋವು ಹೇಳ್ತಾನ, ಕಾಲು ನೋವು ಹೇಳ್ತಾನ, ಯಾವ್ದು ಹೇಳ್ತಾನ ಅವನು? ಅದೇ ಒಂದ್ ಸ್ವಲ್ಪ ಮೈ ಕೈ ನೋವು ಇರುತ್ತೆ ಗುರುಜಿ. ಒಂದ್ ನಿಮಿಷ, ಸ್ವಲ್ಪ ಮೈಕೈ ಅಲ್ಲ, ನಿನ್ ಸ್ವಲ್ಪ ಅಂತ ಹೇಳಿರೋದು. ಅವನಿಗೆ ಉಸಿರಾಟನೇ ಚೆನ್ನಾಗಿಲ್ಲ, ಊಟ ಚೆನ್ನಾಗಿ ಅಗಿಯಲ್ಲ, ಯೋಚನೆ ಮಾಡ್ಕೊಂಡು ಊಟ ಮಾಡ್ತಾನೆ. ಇದನ್ನ ನೋಡ್ಬೇಕಾ ನೀವು? ಗುರುಬಲ ನೋಡ್ಬೇಕಾ? ಹೌದು ಗುರುಜಿ, ಅದೇ ಈಗ ಮಾಡ್ಬೋದಾ ಹೇಳಿ ಗುರುಜಿ. ಪುನಃ ಅಲ್ಲಿಗೆ ಹೋಗ್ತಾ ಇದೆಯಲ್ಲಮ್ಮ ನೀನು. ಫಸ್ಟ್ ಹುಡುಗ ಹುಡುಗಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಚೆನ್ನಾಗಿದ್ರೆ ಅಮಾವಾಸ್ಯೆ ದಿನ ಮದುವೆ ಮಾಡಿದ್ರು ಏನೂ ಆಗಲ್ಲ. ಅಮಾವಾಸ್ಯೆ ಅರ್ಧ ರಾತ್ರಿ ಮದುವೆ ಮಾಡಿಸ್ತೀನಿ ನಾನು, ಅಮಾವಾಸ್ಯೆ ದಿನ ಮದುವೆ ಮಾಡಿಸ್ತೀನಿ. ಇದು ಚಾಲೆಂಜು. ನೀವ್ ಹಿಡ್ಕೊಂಡು ಆ ಗ್ರಹ ಚೆನ್ನಾಗಿಲ್ಲ, ಈ ಗ್ರಹ ಚೆನ್ನಾಗಿಲ್ಲ ಅಂತ ತಲೆ ಮೇಲೆ ಕಲ್ಲು ಹಾಕೊಂಡು ಬೊಂಬಡಿ ಹೊಡ್ಕೊತಾ ಇದ್ದೀರಾ. ಏನ್ ಹೇಳೋದಮ್ಮ ನೀವು? ಇದೆಲ್ಲ ಬಿಡಿ, ಕೆಟ್ಟ ಅಭ್ಯಾಸ ಬಿಡಿ. ನಾನು ಅದನ್ನ ಹೇಳಕ್ ಬರಲ್ಲ ಅಮ್ಮ. ಆಗ್ಬೋದಾ ಅಂದ್ರೆ ನೀನು ಆರೋಗ್ಯ ತಿಳ್ಕೊಂಡ್ರೆ ಮತ್ತೆ ನಂಗೆ ತಿಳ್ಸಿ ಮಾತಾಡ್ತಾ ಇದೆಯಲ್ಲ. ಮಕ್ಕಳ ಇಬ್ಬರ ಆರೋಗ್ಯ ಚೆನ್ನಾಗಿದೆಯಾ, ಉಸಿರಾಟ ಚೆನ್ನಾಗಿಲ್ಲ, ಮೈ ನೋವು ಅಂತ ಹೇಳ್ದೆ. ಈಗ ಊನಮ್ಮ, ಈಗ ಸರ್ ಮಾಡ್ಬೇಕಾ ಮದುವೆ ಮಾಡ್ಬೇಕಾ? ಸರಿ ಮಾಡಿ ಮದುವೆ ಮಾಡ್ಬೇಕು ಗುರುಜಿ. ಈ ಬುದ್ಧಿವಂತಿಕೆ ನೀನ್ ಬಂದ್ಬಿಟ್ರೆ ಸಾಕು, ಮತ್ತೆ ಇನ್ನೊಂದು ಕೇಳಕ್ ಹೋಗ್ಬೇಡ. ಕೇಳೋದ್ರೆ ನಿನ್ನ ಹಣೆ ಬರ. ಮೊದಲು ಇಬ್ರು ಮಕ್ಕಳ ಆರೋಗ್ಯ ಚೆನ್ನಾಗಿದೆಯಾ, ಇದಕ್ಕೇನ್ ಮಾಡ್ಬೇಕು? ಹೆಣ್ಣು ಗಂಡು ಎರಡೂ ಮನೆಯವ್ರು ತಿಳ್ಕೊಳ್ಳಿ, ಮದುವೆ ಮಾಡಿ. ಯಾರು ಶಾಸ್ತ್ರ ಕೇಳಕ್ ಹೋಗ್ಬೇಡಿ. ಯಾವ ಹೆಸರಾರು ಇರ್ಲಿ, ಯಾವ ಸಮಯ ಇರ್ಲಿ, ಮದುವೆ ಮಾಡೋದೇ ಅಷ್ಟೇ. ಇದು ಚಾಲೆಂಜ್ ತಿಳ್ಕೊಬೇಕು ಪ್ರತಿಯೊಬ್ರು. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ವಿರಾಮದ ಬಳಿಕ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ರೇಣುಕಮ್ಮ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಸರ್. ನಿಮ್ ನಕ್ಷತ್ರ ಹೇಳಿಮಾ. ಆರೋಗ್ಯ ಬಗ್ಗೆ ಕೇಳೋದು. ನಕ್ಷತ್ರ ಹೇಳಿಮಾ. ನಕ್ಷತ್ರ ಧ್ರುವಚರ ನಕ್ಷತ್ರ, ವೃಷಭ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹೇಳಿ ತಾಯಿ. ಹರಿಓಂ ಗುರುಜಿ. ನಾರಾಯಣ ಹೇಳಿ. ನಿಮ್ದೇನಾ ಮೃಗಶಿರ? ಹ್ಞೂ ಸರ್, ನಮ್ದು. ಎಷ್ಟು ವಯಸ್ಸು? 63. ಓಕೆ. ಏನು ಓದಿದ್ದೀರಾ ಅವತ್ತಿನ ಕಾಲಕ್ಕೆ? SLC ಓದಿದ್ದೆ. ಓ ಸೂಪರ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ಡ್ರೈವರ್ ಕೆಲಸ ಮಾಡ್ತಾರೆ. ಅವ್ರು ಇಲ್ಲ, ತೀರೋಗಿದ್ದಾರೆ. ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಏನಾಗಿತ್ತು? ಹುಷಾರಿರಲಿಲ್ಲ ಅವರಿಗೆ. ಮನೆಯಲ್ಲ ಹೊರಗಡೆನಾ ಸತ್ತಿದ್ದು? ಮನೆಯಲ್ಲಿ. ಓಕೆ. ಅವರು ಪ್ರಾಣ ಹೋಗುವ ಸಂದರ್ಭದಲ್ಲಿ ನೀವು ಹತ್ರ ಇದ್ರಾ? ಗೊತ್ತಿತ್ತಾ ಗೊತ್ತಿಲ್ವಾ? ಹತ್ರ ಇದ್ವಿ. ಇಲ್ಲ, ಹತ್ರನೇ ಇದ್ವಿ. ಓಕೆ, ಒಳ್ಳೇದು. ಈಗ ಏನಕ್ಕೆ ಕರೆ ಮಾಡಿದ್ರಿ? ನಮ್ಗೆ ಆರೋಗ್ಯ ಬಗ್ಗೆ ಕೇಳಕ್ಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? 20 ವರ್ಷದ್ದು. ನಿಮ್ಮ ಯಜಮಾನ್ರು ಕಟ್ಸಿದ್ದ? ತಗೊಂಡಿದ್ದು, ಕಟ್ಸಿದ್ದು. ಓಕೆ. ಯಾವ ದಿಕ್ಕು ಬಾಗಿಲು, ರಸ್ತೆ ಯಾವುದು? ದಕ್ಷಿಣ ದಿಕ್ಕು, ದಕ್ಷಿಣ ರಸ್ತೆ. ಓಕೆ. ನಿಮ್ಮ ಮನೆ ಹತ್ರ ಯಾವಾಗ ನೋಡಿದ್ರಿ? ಮನೆ ತಗೊಂಡ ಹೊಸ್ತಾ ಬಂದಾಗ ಕಾಂಪೌಂಡ್ ಅಲ್ಲಿ ಬಂದಿತ್ತು. ಅದು ಹೊಡೆದ್ರ? ಏನ್ ಮಾಡಿದ್ರಿ? ಇಲ್ಲ, ಹಾಗೆ ಓಟದು, ಸಣ್ಣ ಮರಿ ಅದು. ಹಾಗೆ ಓಟದು. ಓಕೆ. ಎಷ್ಟು ವರ್ಷ ಆಯ್ತು ಮನೆ ತಗೊಂಡು? 20 ವರ್ಷ ಆಯ್ತು. ಓಕೆ. ಇನ್ನ ಮನೇಲಿ ಮಕ್ಕಳು, ಗಂಡು ಮಕ್ಕಳಿದಾರಾ? 2 ಗಂಡು ಮಕ್ಕಳು, 1 ಮಗಳು. 2 ಮದ್ವೆ ಆಗಿದೆ, ಒಬ್ಬನ ಮದ್ವೆ ಆಗಿಲ್ಲ. ಮಗನ್ ಮದ್ವೆ ಆಗಿಲ್ವಾ? ಒಬ್ಬನಿಗಾಗಿದೆ. ಓಕೆ. ದೊಡ್ಡವನ್ಗ ಚಿಕ್ಕವನ್ಗ? ಏನ್ ಗುರುಜಿ? ಮದ್ವೆ ಆಗಿರೋ ಚಿಕ್ಕವನ್ಗ ದೊಡ್ಡವನ್ಗ ಅಂದೆ? ದೊಡ್ಡವನಿಗೆ. ಓಕೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 4 ವರ್ಷ ಆಯ್ತು. ಮಕ್ಕಳು? 2 ಆಗಿದ್ದಾವೆ. ಈಗ ಸಣ್ಣ ಪಾಪು 2 ತಿಂಗಳಿದೆ, ಗಂಡು ಮಗು. ಓಕೆ. ಚಿಕ್ಕ ಮಗನ್ಗೆ ಎಷ್ಟು ವಯಸ್ಸು? ಚಿಕ್ಕ ಮಗನ ವಯಸ್ಸು ಎಷ್ಟು? ಚಿಕ್ಕ ಮಗನಿಗೆ 30 ವರ್ಷ. ಯಾಕೆ ಮದುವೆ ಆಗಿಲ್ಲ ಇನ್ನು? ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಸಿಗ್ತಾ ಇಲ್ವಾ? ನೀವೇ ಮಾಡಕ್ ಆಗ್ತಾ ಇಲ್ವಾ? ಸಿಗ್ತಾ ಇಲ್ಲ. ಓಕೆ. ಅವನ ನಕ್ಷತ್ರ ಏನ್ ಗೊತ್ತಾ? ಅವನ ನಕ್ಷತ್ರ ಕೃತಿಕಾ ನಕ್ಷತ್ರ. ಜಮೀನ್ ಎಷ್ಟಿದೆ? 1.5 ಎಕರೆ ಇದೆ. ಯಾರು ಸಂಪಾದನೆ ಮಾಡಿದದು? ಅಜ್ಜ. ಓಕೆ. ಅಲ್ಲಿ ಸಮಾಧಿ ಯಾವ್ದಿದೆ ಸತ್ತೋರ್ದು?
ಯಾರು ಇಲ್ಲ ಅಲ್ಲಿ. ಅಲ್ಲ, ನಿಮ್ಮ ಜಮೀನ್ ಹತ್ರ ಅಕ್ಕಪಕ್ಕ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಬೇರೆ ಕಡೆ ಆಗಿರ್ತಕ್ಕಂಥ ಅಂದ್ರೆ ಸಮಾಧಿ ಮಾಡಿರ್ತಕ್ಕಂಥ ನಿಮ್ಮ ಕಣ್ಣು ಕಾಣಿಸುತ್ತಾ ಜಮೀನಲ್ಲಿ ಎಂದೆ? ನಮಗೆ ಗೊತ್ತಿಲ್ಲ ಯಾವ್ದಿದೆ ಅಂತ. ಓಕೆ. ನಿಮ್ಮ ಮನೆ ಉತ್ತರ ಅಂತ ಗೊತ್ತಾಗತ್ತಾ? ಉತ್ತರ ಇತ್ತು ಬಾಗಿಲಿದೆ, ಮುಂದೆ ದಕ್ಷಿಣ ಬಾಗಿಲು. ಎರಡೂ ಕಡೆ ಬಾಗಿಲಿದೆ. ಎರಡು ಕಡೆ ಬಾಗಿಲು. ಉತ್ತರದ ಬಾಗಿಲ ಜಾಗ ಎಷ್ಟಿದೆ? ನಿಮಗೆ ರೋಡ್ ಇದೆ, ಅಲ್ಲನ್ನ ಕ್ರಾಸು. ಅಲ್ಲಲ್ಲ, ಉತ್ತರಕ್ಕೂ ರೋಡ್ ಇದೆಯಾ? ಉತ್ತರಕ್ಕೂ ರೋಡ್ ಇದೆ. ದಕ್ಷಿಣಕ್ಕೂ ರೋಡು, ಉತ್ತರಕ್ಕೂ ರೋಡು? ಹ್ಞೂ ಸರ್. ಓಕೆ. ಪಶ್ಚಿಮದಲ್ಲಿ ಬಾಗಿಲಿದೆಯಾ? ಇಲ್ಲ, ಸಂಧಿ ಇದೆ ಅಲ್ಲಿ. ಪಕ್ಕದ ಮನೆ ಇದೆ. ಯಾರು ನಿಮ್ಮ ಬೇರೆಯವ್ರ ಮನೆನಾ? ಬೇರೆಯವ್ರ ಮನೆ, ಮುಸ್ಲಿಮ್ಸ್ ಮನೆ. ನಿಮ್ಮ ಮನೆಗೂ ಆ ಮನೆಗೂ ಎಷ್ಟು ಗಲ್ಲಿ ಇದೆ? 3 ಅಡಿ. ನೀವೇನು ಬಾಗಿಲಿಟ್ಟಿಲ್ಲ? ಇಲ್ಲ ಇಲ್ಲ, ಕಿಟಕಿ ಇಟ್ಟಿದ್ದೆ. ಓಕೆ. ಮನೆ ಪೂರ್ವದಲ್ಲಿ ಎಷ್ಟಿದೆ ಜಾಗ? ಪೂರ್ವದಲ್ಲಿ 3 ಅಡಿ ಇದೆ ಜಾಗ. ಓಕೆ. ನಿಮ್ಮ ಯಾವ ಊರು ನಿಮ್ದು? ಯಾವ ಊರು? ದಾವಣಗೆರೆ. ಅಲ್ಲಿ ಫಿಟ್ ಕನೆಕ್ಷನ್ ಹೊರಗಡೆ ಹೋಗುತ್ತಾ? ಯೂಸ್.ಡಿ ಹೊರಗಡೆ ಹೋಗುತ್ತಾ? ಅಲ್ಲೇ ಇರುತ್ತಾ ಹಳ್ಳದಲ್ಲೇ ಫಿಟ್ಟು? ಇಲ್ಲ, ಹೋಗುತ್ತಾ? ಓಕೆ. ಈಗ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ನಿದ್ದೆ ಮಾಡತಕ್ಕಂತಹ ವಿಚಾರದಲ್ಲಿ, ಉಸಿರಾಟದ ವಿಚಾರದಲ್ಲಿ ಯಾವುದು ನಿಮಗೆ ಕ್ಲಾರಿಟಿ ಇದೆ? ಉಸಿರಾಟ ಕರೆಕ್ಟ್ ಆಗಿದೆ ಅಥವಾ ನಿದ್ದೆ ಕರೆಕ್ಟ್ ಆಗಿದೆ? ಎರಡರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು? ನಿದ್ದೆ ಕರೆಕ್ಟ್ ಆಗಿಲ್ಲ. ಓಕೆ. ಎಷ್ಟು ವರ್ಷ ಆಯ್ತು? ಒಂದು 8 ವರ್ಷ ಆಯ್ತು ಸರ್. ನೀವು ಯೋಚನೆ ಮಾಡಬಾರ್ದಲ್ವಾ, ನಮ್ಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅದೇ ಅನಿಸ್ತದೆ, ಅದಕ್ಕೆ ಸರ್ ಕಾಲ್ ಮಾಡ್ತಾ ಇದ್ದೀವಿ. ಅಲರ್ಜಿ ತುಂಬಾ ಇದೆ. ಅಲ್ಲ, ಒಂದ್ ನಿಮಿಷ, ನೀವು ಬರೀ ಫೋನಲ್ಲಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೆ, ನಾವು ತಿಳ್ಕೊಬೇಕು ಅಂತ ಆಸೆ ಇಲ್ಲ ನಿಮ್ಗೆ? ಅದೇ ಪ್ರಯತ್ನ ಮಾಡ್ತಿರೋ ಆಗ್ತಾ ಇಲ್ಲ ಬರ್ಲಿಕ್ಕೆ. ಅಂದ್ರೆ ಕರ್ಕೊಂಬರೋದು ಯಾರಿಲ್ಲ ಅಲ್ಲಿಗೆ ಜೊತೆಯಲ್ಲಿ. ಓಕೆ. ಒಂದು ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ಮನಸ್ಸಿಗೆ ಯೋಚನೆ ಅಂತಕ್ಕಂಥದ್ದು, ಬೇಡದೇ ಇರೋ ಯೋಚನೆ ತುಂಬಾ ಓಡ್ತಾ ಇರತಕ್ಕಂಥದ್ದು ವಿಚಾರ ನಿಮ್ಮ ಮನೆಯಲ್ಲಿದೆ. ಬೇಡದೇ ಇರೋ ಯೋಚನೆ, ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯೋಚನೆ ಮಾಡ್ತಿರೋದು ಜಾಸ್ತಿ ಇದೆ ಅಂತೀರಾ? ಇಲ್ಲ, ಯೋಚನೆ ಮಾಡಲ್ಲ ಅಂತೀರಾ ನೀವು? ಈ ಯೋಚನೆಯಿಂದ ಏನಾಗತ್ತೆ ಅಂದ್ರೆ, ನೀವು ಊಟ ಮಾಡಿದಂತ ಊಟ ಕರಗಲ್ಲ, ಮಾಡಿದ ಊಟ ಕರಗಲ್ಲ, ಟೈಮ್ ಸರಿ ಊಟ ಮಾಡಕ್ ಆಗಲ್ಲ. ಹೌದಲ್ವಾ? ಇದನ್ನೀಗ ರಿಪೇರಿ ನೀವು ಮಾಡ್ಕೋಬೇಕಾ, ಬೇರೆಯವ್ರು ಮಾಡ್ಬೇಕಾ? ನಾವೇ ಮಾಡ್ಕೋಬೇಕು. ಅದನ್ನ ಪ್ರಯತ್ನ ಮಾಡಿ. ಏನಪ್ಪಾ ಅಂತಂದ್ರೆ, ಆ ಕಾರಣ ಏನು ಅಂದ್ರೆ, ಉತ್ತರ ದಕ್ಷಿಣ ಬಾಗಿಲು ನೇರ ಕಾಣುವಂತಹ ಕಾರಣದಿಂದಾಗಿ ಮದುವೆಗಳು ನಡಿಬೇಕಾಗ್ಲಿ ಹೋರಾಟ, ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾದ್ರೂ ಹೋರಾಟ ಕೊಡುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ಆಯಸ್ಸಿನ ಬಗ್ಗೆ ಏನಾರು ಆಗ್ಬಿಡ್ಬಹುದಾ ಅಂತ ಆಯಸ್ಸಿನ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾರದೇ ಬಗ್ಗೆ, ಗಂಡ ಮಗ ಎನಿವನ್ ಯಾರು ಬೇಕಾರಾಗಿರ್ಬೋದು, ನಿಮ್ಮ ಬಗ್ಗೆ ಬೇಕಾರಾಗ್ಬೋದು. ಆಯಸ್ಸು ಏನಾದ್ರು ಕಮ್ಮಿ ಆಗ್ಬಿಡುತ್ತಾ ಅಥವಾ ಏನಾದ್ರು ಆಗ್ಬಿಡ್ಬೋದಾ, ಎಷ್ಟು ಆಯಸ್ಸು ಇರ್ಬೋದು ನಮ್ಗೆ, ಈ ತರ ಯೋಚನೆ ಜಾಸ್ತಿ ಆಗತ್ತೆ ಮನೆಯಲ್ಲಿ. ಅರ್ಥ ಆಗ್ತಿದೆಯಾ ತಾಯಿ? ಅರ್ಥ ಆಗ್ತದೆ. ಈ ಭಯ ನಿಮ್ಗಿದೆಯಾ ಇಲ್ವಾ? ಇದೆ ಸರ್. ಈಗ ಇಷ್ಟು ಹೇಳಿದ ಮೇಲೂ ನೀವು ಆ ದಕ್ಷಿಣ ಉತ್ತರದ ಬಾಗಿಲುವನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕಿತ್ತು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ನಿಮಗೆ ಇದಕ್ಕೆ ಉತ್ತರ ಸಿಕ್ಕತ್ತೆ. ಆರೋಗ್ಯ, ಮತ್ತೆ ನಿಮ್ಮ ಮಗನ ಮದುವೆ, ಮತ್ತೆ ನಿಮ್ಮ ದೊಡ್ಡ ಮಗನ ಹುಟ್ಟಿರ್ತಕ್ಕಂಥ ಮಕ್ಕಳ ಅಭಿವೃದ್ಧಿ, ಇವೆಲ್ಲವೂ ಸಿಕ್ಕತ್ತೆ. ಇಲ್ಲ ಅಂದ್ರೆ ಮನೆ ತುಂಬಾ ಜನ ಅವರೇ, ಯಾರು ಮಾತು ಕೇಳಲ್ಲ, ಅವ್ರಿಷ್ಟ ಅವ್ರಿಗೆ, ನಮ್ಮಿಷ್ಟ ನಮ್ಗೆ, ಈ ತರ ಬದುಕಬೇಕಾಗತ್ತೆ. ಹೌದ್ ತಾನೆ? ಇದನ್ನ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಟ್ಟಿದ್ದೀನಿ. ತಿಳ್ಕೊಂಡು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ನಾಗರಾಜ್ ಅಂತ, ಚೇಳೂರಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ನಕ್ಷತ್ರ ಹೇಳಿ ಸರ್. ಉತ್ತರ ನಕ್ಷತ್ರ ಮೇಡಮ್. ಓಕೆ, ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 33 ವರ್ಷ ಗುರುಜಿ. ಏನಾಗ್ಬೇಕಿತ್ತು? ಮದುವೆಗೋಸ್ಕರ ಕಾರಣ ಅಂತ. ಏನು ಓದಿದ್ದಾನೆ? ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಸ್ವಂತದ್ದು ಸರ್. ಸ್ವಂತ ಮನೆ ಸರ್. ಎಷ್ಟು ವರ್ಷದ್ದು? 16 ವರ್ಷ ಆಗಿದೆ. ಯಾವ ದಿಕ್ಕಿನ ರಸ್ತೆ, ಯಾವ ದಿಕ್ಕಿನ ಬಾಗಿಲು? ರಸ್ತೆ ಬಂದು ದಕ್ಷಿಣಕ್ಕಿದೆ, ಪೂರ್ವದ ಬಾಗಿಲು ಸರ್. ಓಕೆ, ಪೂರ್ವಕ್ಕೆ ಬಾಗಿಲಿಟ್ಟಿದ್ದೀರಾ, ರಸ್ತೆ ದಕ್ಷಿಣಕ್ಕಿದೆ. ದಕ್ಷಿಣಕ್ಕಿದೆ. ಓಕೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 4 ಜನ ಇದ್ದೀವಿ. ನಿಮ್ಮ ಮಗ, ನೀವು, ನಿಮ್ಮ ಹೆಂಡತಿ?
ಹಾ ಚಿಕ್ಕಮಗ. ಚಿಕ್ಕ ಮಗ. ಅವನಿಗೆ ಎಷ್ಟು ವಯಸ್ಸು? ಅವನಿಗೆ 28. ದೊಡ್ಡವನ್ಗೆ 30, ಚಿಕ್ಕವನ್ಗೆ 28. ದೊಡ್ಡವನು 33. ಓಕೆ. ಚಿಕ್ಕವನ್ ಏನ್ ಮಾಡ್ತಾನೆ? ಇಬ್ಬರು ನೈಟ್ ಹೋಟ್ಲು ಮಾಡ್ತಿದ್ದಾರೆ. ಸರಿ. ಈಗ ಮದುವೆ ತುಂಬಾ ತಡ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ಇಲ್ಲ ಸ್ವಾಮೀಜಿ, ಹೇಳಿಲ್ಲ. ಈಗ ಅಕಸ್ಮಾತ್ ಇನ್ನೇನು ಫಿಕ್ಸ್ ಆಗಬೇಕು ಅಂತ ಕ್ಯಾನ್ಸಲ್ ಆಗಿದ್ದು ಯಾವುದು? ಯಾವ್ದು ಆಗಿಲ್ಲ ಸ್ವಾಮಿ, ಬಂದೇ ಇಲ್ಲ ಯಾವ್ದು. ಕೊನೆ ಪಕ್ಷ ನಿಮ್ಮ ಚಿಕ್ಕ ಮಗನ ವಿಷಯದಲ್ಲಿ ಅಕಸ್ಮಾತ್ ಆಗಿ ಇವನೇನಾದ್ರು ಸ್ವಲ್ಪ ದಾರಿ ತಪ್ಪಬಹುದು. ಆ ಚಿಕ್ಕ ಮಗನ ವಿಷಯ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನಾದ್ರು ದಾರಿ ತಪ್ಪಿಡ್ಬಹುದಾ ಅಂತ ಅವನ ಬಗ್ಗೆ ಸ್ವಲ್ಪ ನಿಮ್ಗೆ ಅನುಮಾನ ಇದೆಯಾ ಅಂತ ಕೇಳ್ತೀನಿ. ಒಂದು. ಎರಡನೇ ವಿಷಯ, ಅಲ್ಲ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಕೆಲವು ಮನೆಗಳಲ್ಲಿ ದೊಡ್ಡವ್ರು ಮಾಡ್ಬೇಕಂತ ಚಿಕ್ಕವರು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇವ್ರಿಗೆ ಗೊತ್ತೇ ಇರಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ತಮಾಷೆ ಅನ್ಸುತ್ತಾ? ಇದೇನ್ ಕತೆ ಮ್ಯಾಜಿಕ್ ಅನ್ಸುತ್ತಾ? ಯಾಕೆ ಅಂದ್ರೆ ನಿಮ್ ಮನೆ ಮ್ಯಾಜಿಕ್ ಆಗಿದೆ. ದಕ್ಷಿಣದ ರಸ್ತೆಗೆ ಪೂರ್ವದ ಬಾಗಿಲಿಟ್ಟ ಮೇಲೆ ಇದು ಯಾವ್ದು ಪ್ಲಾನು? ಅದೇಂಗ್ ಸರಿಯಪ್ಪ ಇದು? ಯೋಚನೆ ಮಾಡಿ. ರಸ್ತೆಗೆ ಬಾಗಿಲು ಕೊಡ್ಬೇಕಾ, ಪೂರ್ವಕ್ಕೆ ಬಾಗಿಲು ಕೊಡ್ಬೇಕಾ? ಅಲ್ಲ, ಒಂದ್ ನಿಮಿಷ. ನೀವೀಗ ಬಾಗಿಲು ಎರಡೂ ಇದೆಯಾ? ದಕ್ಷಿಣಕ್ಕೆ ಪೂರ್ವಕ್ಕೆ ಎರಡೂ ಇದೆಯಾ? ಓಕೆ. ನಿಮ್ಮ ಒಂದ್ ನಿಮಿಷ. ಈಗ ಪೂರ್ವಕ್ಕೆ ಬಾಗಿಲಿಟ್ಟಿದ್ದೀರಾ ಅಲ್ವಾ? ಪೂರ್ವದ ಬಾಗಿಲಿಟ್ಟ ಮೇಲೆ ಪಶ್ಚಿಮ ಬಾಗಿಲಿಟ್ಟಿದ್ದೀರಾ? ಈಗ ಲೆಕ್ಕ ಹಾಕೊಡಿ. ನಮಗ್ ಬೇಕಾಗಿರೋದು ಸೂರ್ಯ ಚಂದ್ರ ಮನೆಗೆ ಬೇಕಾ ಬೇಡವಾ? ಮತ್ತೆ ನೀವು ಚಂದ್ರನಿಗೆ ಟಾಪ್ ಕಟ್ ಮಾಡ್ಬಿಟ್ಟಿದ್ದೀರಲ್ಲ, ಅರ್ಥ ಆಯ್ತಾ? ಈಗ ನೋಡಿ, ಯೋಚನೆ ಮಾಡಿ. ನಿಮ್ಮ ಮನೆ ಹೆಂಗಸರು, ನಿಮ್ಮ ಮನೆ ಸೊಸೆ, ಯೋಚನೆ ಮಾಡಿ. ನಿಮ್ಮ ಮನೆ ಹೆಂಗಸರು, ನಿಮ್ಮ ಮನೆ ಸೊಸೆ ಅಂದ್ರೆ ಬರೋ ಸೊಸೆ, ಎರಡಕ್ಕೂ ಜಾಗ ಇಲ್ಲ ಮನೆಯಲ್ಲಿ. ಗಂಡಸರೇ ಕುತ್ಕೊಂಡು ಮುಖ ನೋಡ್ಕೋಬೇಕು. ಈಗ ಇದು ಗ್ರಾಚಾರ ಅಂತೀರಾ, ನಾವೇ ಮಾಡ್ಕೊಂಡು ತಪ್ಪು ಅಂತೀರಾ? ಇದನ್ನ ತಿಳ್ಕೊಳ್ಳಿ. ಹಾಗನ್ಬಿಟ್ಟು ಯಾವ ಕಡೆ ಹೊಡಿಬೇಕು ಬಾಗ್ಲ ಅಂತ ನಿಮ್ಮ ಇಷ್ಟಂಗೆ ಬಾಗ್ಲು ಹೊಡ್ಬಿಟ್ಟು ತಪ್ಪು ಮಾಡ್ಕೋಬೇಡಿ. ಕರೆಕ್ಟಾಗಿ ತಿಳ್ಕೊಳ್ಳೋದಾದ್ರೆ ಮಾಡೋದಾದ್ರೆ ತಿಳ್ಕೊಂಡು ಮಾಡಿ, ಒಳ್ಳೇದಾಗ್ಲಿ. ಯೋಚನೆ ಮಾಡಬೇಡಿ. ಯಾವತ್ತು ತಿಳ್ಕೊಳ್ಳಿ, ಯಾವಾಗ ಮದುವೆ ಆಗತ್ತೆ, ಯಾಕೆ ಹಿಂಗಾಗತ್ತೆ ಅನ್ನೋ ಕೇಳೋದಕ್ಕಿನ್ನ ನಮ್ಮ ವಾಸದ ಮನೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಭಗವಂತ ನಮ್ಮ ಮನೆಯಲ್ಲೇ ವಾಸ ಮಾಡ್ಬೇಕಾದ್ರೆ ಯಾವ ಶಾಸ್ತ್ರ ಕೇಳಬೇಕಾಗಿಲ್ಲ, ಜ್ಯೋತಿಷ್ಯ ಕೇಳಬೇಕಾಗಿಲ್ಲ. ಯಾವ್ಯಾವ ಟೈಮ್ ಏನೇನು ಆಗ್ಬೇಕು ಹಾಗೆ ಆಗತ್ತೆ. ಇದನ್ನ ತಿಳ್ಕೊಳ್ಳಿ, ಯೋಚನೆ ಮಾಡಬೇಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಯೋಗೀಶ್ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ನಕ್ಷತ್ರ ಹೇಳಿ ಸರ್. ವಿಶಾಖ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ಮಗನಿಗೆ? 38 ವಯಸ್ಸು ಸ್ವಾಮಿ. ಏನಾಗ್ಬೇಕಿತ್ತು ಸ್ವಾಮಿ? ಒಂದು ವೈವಾಹಿಕ ಜೀವನ ತುಂಬಾನೇ ಪ್ರಾಬ್ಲಮ್ ಆಗಿದೆ, ಅದೇಟಾಗಿದೆ. ಏನಕ್ಕೆ ಹಿಂಗ ಆಗೋಯ್ತು ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಈಗ ಮದುವೆ ಮಾಡುವಾಗ ನೀವು ಕೇಳಿಲ್ವಾ ವಿಶಾಖ ನಕ್ಷತ್ರದ ಮಗು ಹುಟ್ಟಿದ್ರೆ ಏನು ಅಂತ ಕೇಳಿಲ್ವಾ ನೀವು? ಇದ್ರಲ್ಲಿ ನಂಬಿಕೆ ಇಲ್ವಾ? ಸರ್ ನಂಬಿಕೆ ಇದೆ, ನಾನು ಕೇಳಕ್ ಆಗ್ಲಿಲ್ಲ, ನಮ್ಗೆ ತಿಳ್ಕೊಳಕ್ ಆಗ್ಲಿಲ್ಲ. ಯಾಕೆ? ಟೈಮ್ ಇಲ್ವಾ, ದುಡ್ಡಿಲ್ವಾ, ಸಮಯ ಏನು? ಇಲ್ಲ ಸರ್, ನಾನು ಅದನ್ನ ವಿಚಾರ ತಿಳ್ಕೊಬೇಕು ಅಂತಿದ್ದೆ. ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದೆ, ನನಗೆ ತುಂಬಾನೇ ಬ್ಯುಸಿಯಾದ ಕೆಲಸಗಳಿದ್ದು. ಹಂಗಾಗಿ ನನಗೆ ಅದನ್ನ ನೋಡ್ಲಿಲ್ಲ. ಆಮೇಲೆ ವೈವಾಹಿಕ ಜೀವನ ನೋಡುವಾಗ ಅವನಿಗೆ ಒಂದು ಮದುವೆ ಮಾಡ್ಬೇಕು ಅಂತ ಒಂದು 28-29 ವಯಸ್ಸಲ್ಲಿ ಮಾಡಿದ್ವಿ. ಅದು ಹುಡುಗಿ ಅನುರಾಧ ನಕ್ಷತ್ರ. ಹಂಗಾಗಿ ಅಲ್ಲಲ್ಲ, ಒಂದ್ ನಿಮಿಷ. ಅನುರಾಧ ಅಂದ್ರೆ ತಪ್ಪು ಅಂತನಾ ಸರ್? ಅದು ಯಾಕೆ ಹಿಂಗಾಯ್ತು? ಯಾಕಂದ್ರೆ ರಾಶಿ ಒಂದೇ ರಾಶಿ ಅಲ್ಲ ಸರ್, ವಿಚಿತ್ರ ರಾಶಿ, ವಿಶಿಷ್ಟ ರಾಶಿ. ನೀವು ಪಂಚಾಂಗ ಓದ್ತೀರಾ, ನೋಡ್ತೀರಾ? ಇಲ್ಲ ಸರ್, ನೋಡಿಲ್ಲ. ಅಲ್ಲ, ಈ ನೀವು ಪಂಚಾಂಗದಲ್ಲಿ ಬದುಕ್ತಾ ಇದ್ದೀರಾ, ಮನೆ ಒಳಗಡೆ ಬದುಕ್ತಾ ಇದ್ದೀರಾ? ಇಲ್ಲ ಸರ್, ಪಂಚಾಂಗ ಮನೆಯಲ್ಲಿ ನೋಡ್ಕೊಂಡು ಮಾಡ್ಬೇಕು ಸರ್. ಒಂದ್ ನಿಮಿಷ. ನಾವು ಬದುಕ್ತಾ ಇರೋದು ಪ್ರಪಂಚದಲ್ಲ, ಪಂಚಾಂಗ ಒಳಗಡೆನಾ ಅಂತ? ಪ್ರಪಂಚದಲ್ಲಿ ಸ್ವಾಮಿ. ಮತ್ತೆ ಪಂಚಾಂಗ ಯಾಕೆ ಹುಡ್ಕೋಕ್ ಹೋಗ್ತೀರಾ ನೀವು? ಸಮ, ಒಂದೇ ರಾಶಿ, ಒಂದೇ ನಕ್ಷತ್ರ, ಇದೆಲ್ಲ ಜೀವನದಲ್ಲಿ ಮೊದಲು ಬಿಡಿ, ಕೆಟ್ಟ ಅಭ್ಯಾಸನ. ಸರಿ ಸ್ವಾಮಿ. ನಾನು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹೇಳಿ ಸ್ವಾಮಿ. ರಾವಣ, ರಾಮ, ಅವನ್ ಯಾಕೆ ಪೂಜಿಸ್ತೀವಿ, ಇವನ್ ಯಾಕೆ ಪೂಜಿಸಲ್ಲ? ಅವ್ರ ಅಕ್ಷರ ಒಂದೇ ತಾನೇ, ರಾ. ಹೌದು. ಈಗ ಏನ್ ಹೇಳ್ತೀರಾ? ಈಗ ಯಾವ ಪಂಚಾಂಗ ಹೇಳ್ತೀರಾ ನೀವು?
ಈಗ ಪಂಚಾಂಗದ ಅವಶ್ಯಕತೆ ಇಲ್ಲ ಸ್ವಾಮಿ. ಅಲ್ಲ ಸ್ವಲ್ಪ ಯೋಚನೆ ಮಾಡಿ, ಹಿಂಗೆ ನಮ್ ಜನ ದಡ್ರು. ಹೌದು ಸ್ವಾಮಿ, ಹೌದು. ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಪೂಜೆ, ಇನ್ನೊಂದು ಅಕ್ಷರಕ್ಕೆ ಪೂಜೆ ಇಲ್ಲ. ಯಾಕೆ? ಅದಕ್ಕೆ ಉತ್ತರ ಇಲ್ಲ. ಹೌದು ಹೌದು ಹೌದು. ದಯವಿಟ್ಟು ಇದೆಲ್ಲ ಕಾಕತಾಳಿ ವಿಚಾರಗಳನ್ನ, ಶಾಸ್ತ್ರ ಕೇಳೋದು, ನಕ್ಷತ್ರಗಳನ್ನ ಕೇಳೋದು, ಮ್ಯಾಚಿಂಗ್ ಮಾಡೋದು, ಗಣಕೂಟಗಳು ಲೆಕ್ಕ ಹಾಕೋದು, ಇದು ಮಾಡೇ ನಮ್ ದೇಶ ಹಾಳಾಗಿರೋದು. ಇದು ಮೊದಲು ತಿಳ್ಕೊಳ್ಳಿ. ಹೌದು ಸ್ವಾಮಿ. ಇದು ಸುಳ್ಳಿನ ಕಂತೆ. ದುಡ್ಡು ಮಾಡೋದಕ್ಕೆ ಒಂದು ಮ್ಯಾಜಿಕ್. ನೀವು ಅದನ್ನ ನಂಬಿಕೊಂಡು ನೀವು ತಿಳ್ಕೊಬೇಕಾಗಿರೋದು ಹುಡುಗಿದಲ್ಲ, ನಿಮ್ಮ ಮಗ. ನಿಮ್ಮ ಮಗ, ನೀವು ನಿಮ್ಮ ಮಗನ ಪರಿಚಯನೇ ಆಗಿಲ್ಲ ನಿಮ್ಗೆ. ಹೌದು ಸ್ವಾಮಿ. ಏನ್ ಪರಿಚಯ ಆಗ್ಬೇಕಿತ್ತು ನಿಮ್ಮ ಮಗನ ಬಗ್ಗೆ ಹೇಳಿ? ಏನು ನಮ್ಗೆ ತಿಳ್ಕೊಳಕ್ ಆಗ್ಲಿಲ್ಲ. ಅಲ್ಲಪ್ಪ, ಅವ್ನು ನಿದ್ದೆ ಮಾಡೋ ಕ್ಲಾರಿಟಿ, ಊಟ ಮಾಡೋದು ಸಮಯ ಕರೆಕ್ಟ್ ಆಗಿದೆಯಾ? ಸ್ವಾಮಿ ಅದೊಂದು ಮಾತ್ರ ಅವನಲ್ಲಿ ಮಿಸ್ಟೇಕ್ ಇದೆ. ಅಲ್ಲ, ಒಂದ್ ನಿಮಿಷ ಅದೊಂದು ಮಾತ್ರ ಮಿಸ್ಟೇಕ್ ಇದೆ ಅಂದ್ರೆ ಇರೋದು ಹೃದಯ ಒಂದೇ, ಅದೊಂದು ಬಿಟ್ಟು ಮಿಕ್ಕದೆಲ್ಲ ಚೆನ್ನಾಗದೆ ಅಂದ್ರೆ ಏನ್ ಮಾಡೋಣ? ಹೌದು 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 ಹೌದು. ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡಿ. ಸರಿ ಸ್ವಾಮಿ. ಮನುಷ್ಯ ಸಮಯಕ್ಕೆ ಸರಿಯಾಗಿ ನಿದ್ದೆ ಊಟ ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದರೆ ಆಗತ್ತೆ ಅಂತ ಗೊತ್ತಾ? ಹೇಳ. ಅದು ಹೇಳ್ಬೇಕು ಸ್ವಾಮಿ, ನಾನು ತಿಳ್ಕೊಬೇಕು ಅದನ್ನ. ಪ್ರಪಂಚಕ್ಕೆ ಎಲ್ಲ ತಿಳಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ ಸ್ವಾಮಿ. ಮನುಷ್ಯನಿಗೆ ದೇಹಕ್ಕೆ ಬೇಡದೆ ಇರತಕ್ಕಂತಹದ್ದು ಹೊರಗಡೆ ಹೋಗ್ತಕ್ಕಂತಹ ನಂಬರ್ 1. ಹೌದು ಸರ್. ನಂಬರ್ 1 ಅಂದ್ರೆ ಗೊತ್ತಾಯ್ತಾ? ಹೌದು. ಮೂತ್ರದ ಭಾಗ ಡ್ಯಾಮೇಜ್. ಇದು ಕರೆಕ್ಟ್ ರೀತಿಯಲ್ಲಿ ಸ್ಪೀಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಲ್ಲೂ 30 ವರ್ಷದ ಮೇಲಂತೂ ತುಂಬಾ ತುಂಬಾ ತಟಸ್ಥವಾಗ್ತಾ ಹೋಗುತ್ತದು. ಈಗ ಇದು ಪಂಚಾಂಗದಲ್ಲಿ ಇದೆಯಾ ನೋಡಿ ಸ್ವಲ್ಪ. ಇಲ್ಲ, ಅದೆಲ್ಲ ಈಗ ನೀವು ಅಲ್ಲಿ ಸರಿ ಮಾಡ್ದೇನೆ ಹುಡುಗಿ ಸರಿ ಇಲ್ಲ, ಅನುರಾಧ ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ನು 5 ಮದುವೆ ಮಾಡಿದ್ರು ಮದುವೆ ಪ್ರಯೋಜನ ಇಲ್ಲ. ವಿಶಾಖಕ್ಕೆ ಮದುವೆ ಜೀವನ ಚೆನ್ನಾಗಿರಲ್ಲ. ಪ್ರಪಂಚದ ಇತಿಹಾಸದಲ್ಲಿ ವಿಶಾಖ ನಕ್ಷತ್ರ ಯಾರು ದಾಂಪತ್ಯ ಕ್ವಾಲಿಟಿ ಇರಲ್ಲ. ಬಂಧನಕ್ಕೆ ಕಟ್ಕೊಂಡಾಗೈತಲ್ಲ ಅಂತ ಎಳ್ಕೊಂಡು ಹೋಗ್ಬೇಕೆ ಹೊರತು ಅವರಿಗೆ ಜೀವನ, ಆರೋಗ್ಯ, ನೆಮ್ಮದಿ ಸಿಕ್ಕಲ್ಲ. ಯಾಕೆ ಅಂದ್ರೆ ನೀವು ಕರೆಕ್ಟ್ ಆಗಿ ಯಾವುದು ನಂಬಿಕೆ ಇಲ್ಲದೆ ಇರತಕ್ಕಂತ ನಿಮ್ಮ ಶ್ರೀಮತಿಯವರ ಮನೆ. ಅವರು ಫಾರಿನ್ ಅವರು, ನಿಮ್ಮ ಹೆಂಗಸರ ಮನೆಯವರು. ಏನ್ ಗೊತ್ತಾಯ್ತು ಫಾರಿನ್ ಅಂದ್ರೆ? ಫಾರಿನ್ ಅಂದ್ರೆ ಈ ಆಚಾರ ವಿಚಾರ ನೋಡಿ, ಇದು ಏನು ನಂಬಿಲ್ಲ ಅವರು. ಅವ್ರು ಏನ್ ಕಲ್ತವ್ರು ಅದನ್ನೇ ಮಾಡಿರೋದು. ನೀವು ಮದುವೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ನಿಮ್ಮ ಶ್ರೀಮತಿಯವ್ರನ್ನ? ಸರ್ ನನಗೆ ಮದುವೆ ಆಗಿ ಆಗಲೇ ಒಂದು 38, 39, 40 ವರ್ಷ ಆಯ್ತು ಸರ್. ನಿಮ್ಮ ಶ್ರೀಮತಿಯವರ ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡಿದ್ರಿ? ಮಾಂಗಲ್ಯ ಸರ ಅಂದ್ರೆ ನಾವು ಮೊದಲು ಕರಿಮಣಿ ದಾರ ಹಾಕೊಂಡಿದ್ವಿ, ಆಮೇಲೆ ಚಿನ್ನದ ಸರ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡಿದ್ವಿ. ಮತ್ತೆ ಚೇಂಜ್ ಮಾಡಿಲ್ಲ? ಈಗ ರೀಸೆಂಟ್ ಆಗಿ ಒಂದು 2-3 ಇಯರ್ಸ್ ಬ್ಯಾಕ್ ಇನ್ನೊಂದು 2 ಚೇಂಜ್ ಮಾಡ್ತಿದ್ವಿ, ಅವಾಗ ಚೇಂಜ್ ಮಾಡ್ತೀವಿ. ಓಕೆ. ನಿಮ್ಮ ಶ್ರೀಮತಿಯವರು ಕೇಳಿ ಯಾವಾಗಾದ್ರೂ ಅಕಸ್ಮಾತ್ ಆಗಿ ಅದು ಕಟ್ಟಾಗುವಂತದ್ದು ಸೌದೋಗಿದ್ದದ್ದು ವಿಚಾರ ಗೊತ್ತಾ ನಿಮ್ಗೆ? ಸ್ವಲ್ಪ ತಿಳ್ಕೊಳ್ಳಿ. ಒಂದೇ, ನಿಮ್ಮ ಶ್ರೀಮತಿಯವರಿಗೆ ಆರೋಗ್ಯ ಹೇಗನ್ಸುತ್ತೆ ನಿಮ್ ಪ್ರಕಾರ? ಸರ್ ಅವರಿಗೆ ಒಂದೊಂದು ಟೈಮಲ್ಲಿ ಅವರಿಗೆ ಒಂದು ಸ್ವಲ್ಪ ಮೊದಲು ಒಂಥರ ಆತ್ಮ ತರ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಕ್ರಮೇಣ ಕಮ್ಮಿ ಆಯ್ತು. ಇವಾಗ ಸ್ವಲ್ಪ ಅವರು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ನೋಡಿ ಹೇಳ್ತೀನಿ, ಈ ಮಗು ಹೊಟ್ಟೆಲಿ ಇರಬೇಕಾದ್ರೆ 4 ತಿಂಗಳು ಗರ್ಭಿಣಿ. ನಿಮ್ಮ ಶ್ರೀಮತಿಯವರು 4 ತಿಂಗಳು ಗರ್ಭಿಣಿ ಆಗಿದ್ದಾಗ ಅವರ ಟೈಮ್ ಟೇಬಲ್, ಊಟದ್ದು, ನಿದ್ದೆದು, ಬೇಜಾರು, ಕೋಪ ಎಷ್ಟಿತ್ತು ಸ್ವಲ್ಪ ಗಮನಿಸ್ಕೊಳ್ಳಿ. ಅದೇ ಇದು ಪ್ರಸಾದ. ವಿಶಾಖ ನಕ್ಷತ್ರ ಯಾಕೆ ಸಮಸ್ಯೆ ಸಿಕ್ಕಾಕೊಳ್ಳುತ್ತೆ ಅಂದ್ರೆ ಜನ್ಮ ಕೊಟ್ಟ ತಾಯಿ ಆರೋಗ್ಯ ಸ್ಥಿತಿ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಮಗು ಇದ್ದಾಗ ಗರ್ಭಾವ್ಯವಸ್ಥೆಯಲ್ಲಿ ಫೇಲ್. ಹೋರಾಟ, ಕೋಪ, ಆವೇಶ, ಮಾತ್ರೆ ತಿನ್ನೋದು, ನಿದ್ದೆಗೆಡೋದು, ಹಿಂಗ್ ಮಾಡಿ ಮಾಡಿ ಯಾವ ಮಗುವನ್ನ ತೆಗಿತಾರೋ ಅವರಿಗೆ ಹುಟ್ಟತ್ತೆ ವಿಶಾಖ ನಕ್ಷತ್ರದ ಮಗು. ದೇಹನೇ ವಿಷ ಆಗತ್ತೆ. ಈಗ ಮಗು ರಿಪೇರಿ ಮಾಡ್ಬೇಕಿತ್ತು, ಯಾಕೆ ಮಾಡ್ಲಿಲ್ಲ ನೀವು? ಅದನ್ನ ಈಗ ಅವನು ಮಾಮೂಲಿ ಆರೋಗ್ಯ ಇಟ್ಕೊಂಡು ಕಾಲೇಜ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದ. ಅದಲ್ಲಪ್ಪ, ಇಷ್ಟೊತ್ತರ್ಗ ಹೇಳಿದ್ನಲ್ಲ ನಾನು, ಮಕ್ಕಳು ಹುಟ್ಟಿದಾಗ ಆರೋಗ್ಯದ ಬಗ್ಗೆ ತಂದೆ ತಾಯಿ ನೋಡ್ಕೋಬೇಕಾ ಬೇಡವಾ? ನೋಡ್ಕೋಬೇಕು. ಯಾಕೆ ಮಾಡ್ಲಿಲ್ಲ ಕೆಲಸನ? ಪುರ್ಸೊತ್ತಿಲ್ವಾ? ಪುಸ್ತಕದ್ದು ಅದೇ ನಾನು ಸ್ವಲ್ಪ ಟ್ರಾನ್ಸ್ಫರ್ ಜಾಬ್ ನಮ್ದು ಹೊರಗಡೆ ಹೋಗ್ತಾ ಇದ್ದೆ, ಸ್ವಲ್ಪ ದಿವಸ ಹೊರಗಡೆ ಇರ್ತಾ ಇದ್ದೆ. ಓಕೆ. ಮನೆ ಕಟ್ಸಿದ್ರಾ? ಮನೆ ಕಟ್ಸಿದ್ದೀನಿ ಸಮಯ. ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. ಈಗ ಮನೆ ಕಟ್ಟೋದಕ್ಕೆ ಮುಂಚೆ ಇದ್ದಂತದ್ದು ಎಲ್ಲಿದ್ರಿ ನೀವು? ಬಾಡಿಗೆ ಮನೇಲಿ ಇದ್ದೆ. ಆಗಿನ ಮನೆ ಕಟ್ಟಕ್ ಮುಂಚೆ ಇದ್ದಂತ ಸ್ಥಿತಿಗೂ ಮನೆ ಕಟ್ಟಿ ಈ ಮನೆ ಒಳಗಡೆ ಬಂದ ಮೇಲೆ ಸ್ಥಿತಿಗೂ ವ್ಯತ್ಯಾಸ ಗೊತ್ತಾಗಿದೆಯಾ ನಿಮ್ಗೆ?
ಸ್ವಲ್ಪ ವ್ಯತ್ಯಾಸ ಆಗಿದೆ ಸ್ವಲ್ಪ ಮನೆ ಕಟ್ಟಿಸ್ಕೊಂಡು ಸ್ವಲ್ಪ ವ್ಯತ್ಯಾಸ ಆಗ್ತಿದ್ದೀನಿ. ಏನ್ ಇವಾಗ ಈ ಮನೆಯಲ್ಲಿ ನೀವು ಏನ್ ಹೇಳ್ತೀರಾ, ಪ್ಲಸ್ ಹೇಳ್ತೀರಾ ಮೈನಸ್ ಹೇಳ್ತೀರಾ? ಸರ್ ಈ ಮನೆಗೆ ಬಂದ್ಮೇಲೆ ಸ್ವಲ್ಪ ಒಂದು 50% ಪ್ಲಸ್ ಆಗಿದೆ. ನಾನು ಹೇಳ್ತಿರೋದು ಮನಸ್ಸಿಗೆ ನೆಮ್ಮದಿ ವಿಚಾರ, ದುಡ್ಡು ಕಾಸಲ್ಲ. ಮನಸ್ಸು ಸ್ವಲ್ಪ ನೆಮ್ಮದಿ ಆಗಿದ್ದೀನಿ ಅನ್ನೋದು ವಿಚಾರ ಹೇಳ್ತಾ ಇದ್ದೀನಿ, ಹಣಕಾಸಲ್ಲಿ ಕೇಳ್ತಾ ಇಲ್ಲ ನಾನು. ಮನೆ ಕಟ್ಟಿದ್ಮೇಲೆ ಅವ್ನ ಮದುವೆ ಆದ್ಮೇಲೆ ಸ್ವಲ್ಪ ಮನಸ್ಸು ನೆಮ್ಮದಿಯಾಗೇ ಇತ್ತು. ಅವ್ನ ಮದುವೆ ಆದ್ಮೇಲೆ ಈಗ ನಮ್ಗೆ ಸಮಸ್ಯೆ ಪ್ರಾಬ್ಲಮ್ ಆಗಿದೆ. ನಾನು ಹೇಳಿದ್ದು ನಿಮ್ಗೆ ಏನು ಅರ್ಥ ಮಾಡಿಸ್ತೆ ಅಂದ್ರೆ, ನೋಡಿ, ಶುಭ ಕಾರ್ಯ ಮಾಡೋದು ಮನೆ ಕಟ್ಟದ ಮೇಲೆ ಒಂದು ಮದುವೆ ಅಂತ ಮಾಡ್ಬೇಕಾಗತ್ತೆ. ಹೌದು ಸ್ವಾಮಿ. ಯಾವುದೇ ಒಂದು ಜಮೀನ್ ತಗೋಬೇಕಾಗತ್ತೆ. ಹೌದು. ಯಾವುದೋ ಒಂದು ಚಿನ್ನ ಮನೆಗೆ ತರಬೇಕಾಗತ್ತೆ. ಹೌದು. ಇವೆಲ್ಲ ಶುಭ ತಾನೆ? ಹೌದು ಶುಭ. ನೀವು ತಗೊಳ್ಳೋದಕ್ಕೂ ಆಗತ್ತೆ, ತಗೊಂಡು ಬಂದ ಮೇಲೆ ಪ್ರಾಬ್ಲಮ್ ಶುರು ಆಗತ್ತೆ. ಹಾಗೆ ಮದುವೆ ಆದ ಮೇಲೆ ನಿಮ್ಗೆ ಏನಾಯ್ತು ಅಂದ್ರೆ, ಒಂದು ಕಾರಣ, ನನ್ನ ಮಗನ ಮದುವೆ ಮಾಡಿದ್ದೆಲ್ಲ ತಪ್ಪಾಯ್ತೇನೋ, ನಕ್ಷತ್ರ ಸರಿ ಇಲ್ವೇನೋ ಅಂತ ಈ ತರ ಯೋಚನೆ ಶುರುವಾಗಿದೆ. ಇದು ವಾಸದ ಮನೆಯಲ್ಲಿ ಯಾವ ಸಮಯಕ್ಕೆ ಅದು ಬೆಂಕಿ ಹತ್ಕೋಬೇಕೋ ಆ ರೀತಿ ಹತ್ಕೊಳ್ಳುತ್ತೆ. ಇದನ್ನ ನೀವು ಗಮನಿಸ್ತಕ್ಕಂತ ಒಂದು ವಿಚಾರಕ್ಕೆ, ನಿಮ್ಮ ಮನೆಯ ಬಾಗಿಲು ಯಾವ ಕಡೆ ಇದೆ? ಪೂರ್ವ ದಿಕ್ಕಿಗಿದೆ. ರಸ್ತೆ ಯಾವುದು? ದಕ್ಷಿಣದ ರಸ್ತೆ ಇದೆ. ಓಕೆ. ಈಗ ದಕ್ಷಿಣದ ರಸ್ತೆಯಲ್ಲಿ ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಇಲ್ಲ ಸರ್, ಮಾಮೂಲಿ ರೋಡ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಬಿಟ್ಟಿದ್ದೀರಿ. ನಿಮ್ಮ ಮನೆ ಉತ್ತರದ ಭಾಗಕ್ಕೆ ಏನಿದೆ? ಉತ್ತರ ಭಾಗಕ್ಕೆ ಹಿಂದ್ಗಡೆ ಮನೆ ಇದೆ, ನಮ್ದು ಬೆಡ್ರೂಮ್ ಇದೆ, ಹಿಂದ್ಗಡೆ ಜಾಗ ಬಿಟ್ಟಿದ್ದೀವಿ ಅಂತ ಅಷ್ಟೇ. ಅಲ್ಲ, ನಿಮ್ಮ ಮನೆನೇ ಇದೆಯಾ ಉತ್ತರಕ್ಕೆ? ನಮ್ಮ ಮನೆ ಉತ್ತರಕ್ಕೆ ಕಿಟಕಿ ಇದೆ, ಬಾಗಿಲಿಲ್ಲ. ಅಲ್ಲಲ್ಲ, ನಿಮ್ಮ ಮನೆ ಈಗ ಒಂದೇ ಮನೆ ತಾನೇ ಇರೋದು ನಿಮ್ದು ವಾಸ ಮಾಡೋ ಮನೆ? ವಾಸ ಮಾಡೋ ಕೆಳಗಡೆ ಒಂದು ಮನೆ ಇದೆ ಸರ್, ಮೇಲೊಂದು ಮನೆ ಇದೆ. ಅದು ಒಂದ್ರ ಮೇಲೆ ಒಂದು ಕಟ್ಟೋದು ಹೇಳ್ತಾ ಇಲ್ಲ. ನಿಮ್ಮ ಮನೆ ಉತ್ತರದ ಭಾಗ ಏನ್ ಖಾಲಿ ಇದೆಯಾ, ಬೇರೆ ಮನೆ ಇದೆಯಾ ಅಂತ ಕೇಳ್ತೀನಿ. ಉತ್ತರ ಬೇರೆ ಮನೆ ಇದೆ, ಪಕ್ಕದ ಸೈಡ್ ಮನೆ ಇದೆ. ನಿಮ್ಮ ಮನೆಗೂ ಆ ಮನೆಗೂ ಗ್ಯಾಪ್ ಎಷ್ಟಿದೆ? 3 ಅಡಿ ಗ್ಯಾಪ್ ಇದೆ ಸರ್. ಈಗ ದಕ್ಷಿಣದ ರಸ್ತೆ ಎಷ್ಟಿದೆ? ದಕ್ಷಿಣಕ್ಕೆ 30 ಅಡಿ ರಸ್ತೆ. 30 ಅಡಿ ರಸ್ತೆ ಇದೆ, ಉತ್ತರದಲ್ಲಿ 3 ಅಡಿ ಜಾಗ ಇದೆ. ಹೌದು ಸರ್. ಈಗ ನಿಮ್ಮ ಮನೇಲಿ ಹೆಂಗಸರಿಗೆ ಜಾಗ ಇಲ್ಲ. ಹೆಂಗಸರಿಗೆ ಜಾಗ ಇಲ್ವಾ ಸರ್? ನೋಡಿ, ಈಗ ದಕ್ಷಿಣಕ್ಕೆ ಇರಬೇಕಾದದ್ದು ಮೈನಸ್ ಪಾಯಿಂಟ್ 30 ಅಡಿ ಇದೆ. ಹೌದು. ಇಲ್ಲಿ ನೆಮ್ಮದಿ ಬರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಒಳ್ಳೆ ನಿದ್ದೆ ಬರಬೇಕು ಅನ್ನೋದಕ್ಕೆ 3 ಅಡಿ ಜಾಗ ಇದೆ. ಈಗ ಕೂತ್ಕೊಂಡು ನಿದ್ದೆ ಮಾಡುವ ಮನೆ ಯಾವುದು ಅಂದ್ರೆ ನಿಮ್ದೆ. ಮಲಕ್ಕೊಂಡು ನಿದ್ದೆ ಮಾಡಂಗಿಲ್ಲ, ಕುತ್ಕೊಂಡು ನಿದ್ದೆ ಮಾಡೋ ತೂಕಡಿಸೋದು. ಬೇಕಾ ಯೋಚನೆ ಮಾಡಿ, ಹಿಂಗೆ ಸ್ವಲ್ಪ ಯೋಚನೆ ಮಾಡಿ, ಯಾರ ಮೇಲೆ ತಪ್ಪೀಗ? ಅನುರಾಧ ನಕ್ಷತ್ರ ತಪ್ಪ, ಮನೆ ತಪ್ಪ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ವಿಶಾಖ ನಕ್ಷತ್ರದ ಮಗು ಹುಟ್ಟಿದಾಗ ಸ್ವಂತ ಮನೆಯನ್ನ ಮಾಡಬಾರದು ಅಂತಕ್ಕಂಥ ಇತಿಹಾಸ ಇರುತ್ತೆ. ನೀವು ಅದನ್ನ ತಿಳ್ಕೊಳ್ಳದೆ ಮನೆ ಕೈ ಹಾಕಿ ಮನೆ ತಗೊಂಡ್ರೋ ಮನೆ ಕಟ್ಸಿದ್ರೋ ವಕ್ರಿಸ್ಕೊಳುತ್ತೆ. ಅರ್ಥ ಆಯ್ತಾ? ಮನೆಯಲ್ಲಿ ಯಾವುದೇ ನಕ್ಷತ್ರದವರು ಇದ್ದಾರೆ, ಆ ನಕ್ಷತ್ರಕ್ಕನುಸಾರವಾಗಿ ಹೊಸದ ಮನೆ ಕಟ್ಟಬೇಕಾ ಕಟ್ಟಬಾರ್ದ ತೀರ್ಮಾನ ಮಾಡಿಕೊಂಡು ಕಟ್ಟಬೇಕು. ನಾವು ಇಲ್ಲ ಗುರುಬಲ ಇದೆಯಾ ನೋಡಿ ಸ್ವಾಮಿ ಅಂತ ಮನೆ ಕಟ್ಟದೆ ಜನಕ್ಕೆ ತೋರಿಸ್ಕೊಳಕೋಸ್ಕರ. ಈಗ ಅನುಭವಿಸೋರು ಯಾರು? ಈಗ ನೀವು ಎಷ್ಟು ಮದುವೆಗಳು ಮಾಡಿದ್ರು ಅಷ್ಟೇ, ಅದು ಮೈನಸ್. ಅವನು ಸನ್ಯಾಸಿ ತರನೇ ಇರಬೇಕು. ಅಲ್ಲ, ಅರ್ಥ ಆಯ್ತಾ ನಿಮ್ಗೆ? ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತಾ? ಅಂದ್ರೆ ನಿಮ್ ಪ್ರೋಗ್ರಾಮ್ ನಾನು ಲೆಂದಿ ನೋಡ್ತಾ ಇರ್ತಿಲ್ವಾ, ಆಗ ನಿಮ್ಮ ವಿಚಾರನ ತುಂಬಾನೇ ತಿಳ್ಕೊಳ್ಳೋದಿರ್ತವೆ. ನಾವು ನಮ್ 4 ಸ್ಟಾರ್ಟ್ ಮಾಡಿದ್ರೆ 5 ಕ್ಲೋಸ್ ಮಾಡುವವರೆಗೂ ನಿಮ್ಮ ಪ್ರೋಗ್ರಾಮ್ ನಾನು ಮನೆತನದಾಗಲಿ ಕುಕ್ಕಳಾಗಲಿ ನೋಡ್ತಾನೆ ಇರ್ತೀನಿ ನಾನು. ಈಗ ನೀವು ತೀರ್ಮಾನ ಮಾಡಿ, ಇವತ್ತು ಸಿಕ್ಕಿದೆ, ಕರೆ ತಿಳ್ಕೊಂಡಿದೀನಿ, ಶುಕ್ರವಾರ ಶುಭ ಶುಕ್ರವಾರ, ಮಗನ ಬಗ್ಗೆನೂ ಯೋಚನೆ ಮಾಡಬೇಡಿ, ನಿಮ್ ಬಗ್ಗೆನೂ ಯೋಚನೆ ಮಾಡಬೇಡಿ. ಸರಿ ಸ್ವಾಮಿ. ಈಗ ನಾನು ಮುಂದಿನ ದಾರಿ ಏನ್ ಮಾಡಿದ್ರೆ ಸರಿ ಅಂತ ಡಿಸೈಡ್ ಮಾಡಿ ಫಸ್ಟ್. ಸರಿ ಸ್ವಾಮಿ. ಆಮೇಲೆ ಮದುವೆ ಇನ್ನೊಂದು ಮಾಡೋದಾ ಅಥವಾ ಅವಳನ್ನೇ ಕರ್ಕೊಂಡ್ ಬರೋದಾ, ಇನ್ನೊಂದು ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಸರಿ ಸ್ವಾಮಿ. ಆಟೋಮೆಟಿಕ್ ಚೇಂಜ್ ಆಗ್ಬೇಕು. ನೀವು ಯೋಚನೆ ಮಾಡಬಾರ್ದು. ಆ ರೀತಿ ನೀವು ಮಾಡ್ಕೊಳ್ಳೋದೇ ಆದ್ರೆ ಮೊದಲು ನಿಮ್ಮ ಮನೆಯ ಚಿತ್ರಣ, ನಿಮ್ಮ ಮಗ ಹುಟ್ಟಿದಂತ ಕುಂಡ್ಲಿ, ಇದೆರಡನ್ನು ತಿಳ್ಕೊಳಕ್ ಪ್ರಯತ್ನ ಮಾಡಿ. ಎಲ್ಲ ಅಲ್ಲೇ ಸಿಗತ್ತೆ. ಡಿಸೈಡ್ ಮಾಡಿ ಆಮೇಲೆ ಮುಂದೆ ರಸ್ತೆ ಏನ್ ಮಾಡ್ಬೇಕು ಅಂತ ಮತ್ತೆ ತಪ್ಪ ಮೇಲೆ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಸರಿ ಸ್ವಾಮಿ. ಒಳ್ಳೇದಾಗ್ಲಿ, ತಿಳ್ಕೊಳ್ಳಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಮಂಡಲಾಕೃತಿಯ ಬಗ್ಗೆ ಹೇಳ್ತಾ ಇದ್ರೆ ಅದನ್ನ ಮುಂದುವರಿಸಿ. ಈಗ ಇಷ್ಟೊತ್ತು ಇವ್ರ ಹತ್ರ ವಿಚಾರವನ್ನ ಮಾಡದೆ ಇವ್ರು ಎಲ್ಲಿಗೆ ಹೋದ್ರು? ಹುಡುಗಿ ಮೇಲೆ ಹಾಕ್ಬಿಟ್ಟು ತಗೊಂಡೋಗಿ. ಹೌದು. ಈ ಹುಡುಗಿ ವಿಚಾರದಲ್ಲಿ ಎಷ್ಟು ಸಮಸ್ಯೆ ಆಗತ್ತೆ ಲೆಕ್ಕ ಹಾಕೊಳ್ಳಮ್ಮ. ಅನುರಾಧ ನಕ್ಷತ್ರ ಕಣ್ಣು ಮುಚ್ಕೊಂಡು ಮದುವೆ ಮಾಡಬೇಡಿ ಅಂತ ಜ್ಯೋತಿಷಿದರು ಹೇಳ್ತಾರೆ. ಮಹಾನಕ್ಷತ್ರ ಅಂತ ಅದು ಅವ್ರನ್ನೇ ಕೇಳಬೇಕು, ಮಹಾದ್ಯಾವುದು ಚಿಕ್ಕದ್ಯಾವುದು ಅಂತ. ಅದರಂತ 420 ನಕ್ಷತ್ರ ಪ್ರಪಂಚದಲ್ಲಿ ಯಾವುದು ಇಲ್ಲ.
ಸುಳ್ಳಿನ ಸರಮಾಲೆ ಎಲ್ಲಿದೆ ಅಂದ್ರೆ ಅನುರಾಧದಲ್ಲೇ ಇರೋದು. ಯಾವ ರೀತಿ ಸಮಯಕ್ಕೆ ಸುಳ್ಳನ್ನು ಸೃಷ್ಟಿ ಮಾಡಬೇಕು, ಯಾವನ್ ಕೈಲಿ ಯಾವ ಪುಸ್ತಕನೂ ಬರೆಯಕ್ಕಾಗಲ್ಲ. ಅದೊಂದೇ ಅವ್ರ ಟಾಪಿಕ್ ಜೀವನ ಪರ್ಯಂತ. ಅನುರಾಧ ನಕ್ಷತ್ರ ಏನು ಅಂದ್ರೆ ಸುಳ್ಳಿನ ರಾಶಿ. ಮ್ಯಾಜಿಕ್ ಆಗಿ ಬದುಕೋದು, ಟೆಕ್ನಿಕ್ ಮಾಡಿ ತೋರಿಸ್ಬಿಟ್ಟು ಅಲ್ಲೇ ಅದು ಬಿಳಿದಲ್ಲ ಕರೀದು ಅನ್ನೋದಲ್ಲೇ, ಬಿಳಿದಲ್ರಿ ಇಲ್ಲ ಅದು ಕರೀದು. ಈ ರೀತಿ ಮ್ಯಾಜಿಕ್ ಮಾಡಕ್ಕೆ ಆ ರಾಶಿ ಬಿಟ್ಟು ಇನ್ಯಾರ ಕೈಲೂ ಆಗಲ್ಲ. ಹಿಂಗ್ ಮಾಡ್ಕೊಂಡು ನೆಮ್ಮದಿಯಾಗಂತೂ ಇರಲ್ಲ, ಯಾಕೆಂದ್ರೆ ಬರೀ ಸುಳ್ಳು. ಆದ್ರೆ ಇದನ್ನ ಜ್ಯೋತಿಷಿಗಳು ಹೇಳ್ತಾರೆ, ಅವರಿಗೆ ನಿಜಕ್ಕೂ ಸನ್ಮಾನ ಮಾಡಬೇಕು. ಮಹಾ ನಕ್ಷತ್ರ ಇದೊಂದೇ ಅಲ್ಲಮ್ಮ, ಇನ್ನೊಂದೈತೆ ಸೋಮಾರಿ ನಕ್ಷತ್ರ, ಮಖೆ ನಕ್ಷತ್ರ, ಅದೂ ಮಹಾರಾಜರ ನಕ್ಷತ್ರ ಅಂತೆ ಅಮ್ಮ. ಅದು ಆ ನಕ್ಷತ್ರ ಒಂದು ಮಗು ಹುಟ್ಟಿದ್ರೆ ವಂಶನೇ ನಮಃ, ಆದ್ರೂ ಅದು ಮಹಾ ನಕ್ಷತ್ರ. ಇದು ಭಾನುವಾರ ಹುಟ್ಟುಬಿಟ್ರೆ ಮನೆನೇ ಪೂರ್ತಿ ಸ್ಮಶಾನ ಆಗ್ಬಿಡುತ್ತೆ. ಯಾವುದು ಅನುರಾಧ ನಕ್ಷತ್ರ ಭಾನುವಾರ ಹುಟ್ಟಿದ್ದಾರೆ, ಯಾರಾದ್ರೂ ಮನೇಲಿದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಬೆಳಿಗ್ಗೆಗೊಂದು ಕಂಪ್ಲೇಂಟು, ಸಾಯಂಕಾಲಕ್ಕೊಂದು ಕಂಪ್ಲೇಂಟು. ಏನ್ ಕಂಪ್ಲೇಂಟು ನೀವೇ ಡಿಸೈಡ್ ಮಾಡ್ಕೋಬೇಕು. ಏನಪ್ಪಾ ನಮ್ಮ ಮನೆ ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲ ಅಂದ್ರೆ ಇದೇನೆ. ಒಂದು ಮನೆಯಲ್ಲಿ ಒಂದು ಭಾನುವಾರ ಅನುರಾಧ ನಕ್ಷತ್ರ ಹುಟ್ಟಿದ್ದಾರೆ ನಿಮ್ಮ ಮನೆಗೆ ಕಂಟಕ. ಯಾವಾಗಲೂ ಮುಗಿಯಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಪೀಸ್ ಅಂತಾನಲ್ಲ ಪಿಕ್ಚರಲ್ಲಿ, ಹಂಗೆ ಪೀಸ್ ಆಗೋಗುತ್ತೆ ಪೂರ್ತಿ ಕುಟುಂಬ. ಆ ಪೀಸ್ ಅಂತ ಅವ್ರನ್ನೇ ಕೇಳಿದ್ರೆ ತುಂಬಾ ಕ್ವಾಲಿಟಿ ಗೊತ್ತಾಗತ್ತೆ. ಇದು ಬೇಕಾ ನಮ್ಮ ಜೀವನದಲ್ಲಿ? ಯಾವುದೇ ನಕ್ಷತ್ರ ಮಹಾನ್ ಅನ್ನೋದಾಗ್ಲಿ, ದೊಡ್ಡದು ಅನ್ನೋದಾಗ್ಲಿ, ತುಂಬಾ ವಿಶೇಷ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ರೀ. ಅದು ಮಹಾನ್ ಸುಳ್ಳಿನ ವಿಚಾರ. ಅದು ನಾನು ಸಾಕಷ್ಟು ನನ್ನ ಸರ್ವೀಸಲ್ಲಿ 20-30 ವರ್ಷದಿಂದ ಇದನ್ನು ಹೇಳ್ತಾ ಇದ್ದೀನಿ. ಇದಕ್ಕಿನ್ನೂ ಯಾರು ಉತ್ತರ ಕೊಡೋಕ್ಕೆ ಗುಂಡಿಯೇ ಆಗಿಲ್ಲ, ಇನ್ನೂ ಯಾರು ಗೊತ್ತಾಗಿಲ್ವ ಏನು ನಂಗೆ ಗೊತ್ತಿಲ್ಲ. ಮಹಾನ್ ನಕ್ಷತ್ರ ಅಂತ ಯಾವ ಕಾರಣಕ್ಕೂ ಹೇಳಬಾರದು. ಇದು ಸುಳ್ಳಿನ ಕಂತೆ. ಶಾಸ್ತ್ರಕ್ಕೆ ಜ್ಯೋತಿಷ್ಯಕ್ಕೆ ಒಂದು ಅವಮಾನ ಮಾಡಿದ ರೀತಿ ಆಗತ್ತೆ. ಇಲ್ಲಿ 0 ಯಾವುದು ಅಂತಾನು ಹೇಳಂಗಿಲ್ಲ, ನಂಬರ್ 1 ಅಂತ ಯಾವುದು ಅಂತ ಹೇಳಂಗಿಲ್ಲ. ಅದಕ್ಕೆ ಅಧಿಕಾರ ಯಾವುದೇ ಕಾರಣಕ್ಕೂ ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಅಂದ್ರೆ ಜ್ಯೋತಿಷಿಗಳು ಇದೊಂಥರ ಬಾಲಿಶ ಅಂತ ಹೇಳ್ತಾರಲ್ಲ, ಆ ರೀತಿ ಪದವನ್ನ ಬಳಸಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಅದನ್ನ ಜನ ಕೇಳಿಕೊಂಡು ಜೀವನ ಎಲ್ಲ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಟಾಪ್ 1 ಇಲ್ಲ, ಟಾಪ್ 0 ಇಲ್ಲ. ಅಂದ್ರೆ ಏನಂದ್ರೆ ನಾವು ತಿಳ್ಕೊಳ್ತಕ್ಕಂಥ ಮೆಸೇಜ್ ಕೊಡಕ್ಕೆ ನಕ್ಷತ್ರ ಅಂದ್ರೆ ಅರ್ಥ ಪಾಪ ನಿವಾರಣೆ. ನಕ್ಷತ್ರ ಏನಕ್ಕೆ? ಪಾಪ ನಿವಾರಣೆ. ಯಾವುದೇ ಮಗು ಹುಟ್ಟಿದ ನಕ್ಷತ್ರ ಏನಕ್ಕೆ ಬೇಕಾಗತ್ತೆ ಅನ್ನೋದೇ ಆದ್ರೆ ನಿಮ್ಮ ವಂಶದ ಪಾಪವನ್ನ ನಿವಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ಮಗುವಿನ ನಕ್ಷತ್ರ ಬರುತ್ತೆ. ವಂಶದ ನಿವಾರಣೆ. ಯಾಕೆಂದ್ರೆ ಒಂದು ತಾಯಿ ಗರ್ಭಿಣಿಯಾದಂತ ಹೆಂಗಸು ಒಂದು ಮಗುವನ್ನ ಹೊತ್ತಿರ್ತಾಳೆ ಗರ್ಭಾವ್ಯವಸ್ಥೆಯಲ್ಲಿ. ಇಡೀ ವಂಶದ ಪೂರ್ತಿ ಸತ್ಯ ಆ ಮಗುನಲ್ಲಿರುತ್ತೆ, ಇಡೀ ವಂಶದ ಕತೆ. ಆ ತಾಯಿ ಆ ಗರ್ಭಾವ್ಯವಸ್ಥೆಯಲ್ಲಿ ಮಗುವನ್ನ ಹೊತ್ಕೊಂಡಿರ್ತಾಳೆ. ಈ ಭೂಮಿ ತಾಯಿ ನಮ್ಮನ್ನೆಲ್ಲಾ ಸದಾ ಹೊತ್ಕೊಂಡೇ ಇರ್ತಾಳೆ. ನಾವು ಈ ಸತ್ಯವನ್ನ ಯಾವತ್ತು ಅರ್ಥ ಮಾಡ್ಕೊಳ್ಳೋ ಅಲ್ಲಿವರೆಗೂ ನಾವು ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಅನ್ನೋದು ಮರ್ತುಬಿಡಿ. ಶಾಸ್ತ್ರ ಕೇಳಿ 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 ಶಾಸ್ತ್ರದ ಅರ್ಥ ಗೊತ್ತಿಲ್ಲ, ಶಾಸ್ತ್ರದ ಬೆಲೆ ಇಲ್ಲ. ಅದಕ್ಕೊಂದು ಅದೇ ಆದ ಒಂದು ಸೀಮಿತವಾಗಿರ್ತಕ್ಕಂಥ ಒಂದು ಸ್ಥಿರವಾದ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಅಂತ ಶ್ರೇಷ್ಠವಾದ ಒಂದು ಪವಿತ್ರವಾಗಿರ್ತಕ್ಕಂಥ ಪಂಚಾಂಗವನ್ನು ನಾವು ಅದಕ್ಕೆ 5 ಮುಖ, ಬ್ರಹ್ಮನಿಗೆ 5 ಮುಖ ಅಂತ ಹೇಳ್ತೀವಿ. ಪಂಚಾಂಗ ಅಂತಕ್ಕಂಥದ್ದು 5 ಮುಖ. 5 ಮುಖದಲ್ಲಿ 5 ವಿಷಯಗಳಿರುತ್ತೆ. ಅದಕ್ಕೆ ಶಾರ್ಟ್ ಆಗಿ ಒಂದು ಹೇಳ್ಬಿಡ್ತೀವಿ, ಸಮಯ ಕಮ್ಮಿ ಇದೆ. ಈ 5ರಲ್ಲಿ 4 ದಿಕ್ಕಿಗೂ 4 ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ದಿಕ್ಕಲ್ಲಿ ಗಮನಿಸ್ಕೋತೀವಿ. 5ನೇ ದಿಕ್ಕು ಯಾವುದು ಅಂದ್ರೆ ಊರ್ಧ್ವ, ಅಂದ್ರೆ ಮೇಲ್ಮುಖ ಅಂತೀವಿ. ಮೇಲ್ಮುಖದಲ್ಲಿ ಬಾಡಿಗೆಯವರು ಮನೆ ಕಟ್ಸಿರ್ತಾರೆ, ಅದರ ಮೇಲೆ ಇನ್ನೊಂದು ಮನೆ ಕಟ್ಸಿರ್ತಾರೆ. ಮೇಲ್ಮುಖ ಸತ್ತೋಯ್ತು. ಇದು ಏನಕ್ಕೆ ಬೇಕಾಗತ್ತೆ ಅಂದ್ರೆ ನೀವು ಏನೇ ಕೆಲಸ ಮಾಡಿದ್ರು ಸಕ್ಸಸ್. ಅಮಾವಾಸ್ಯೆ ದಿನ ಮದುವೆ ಮಾಡ್ಕೊಳ್ಳಿ, ಅಮಾವಾಸ್ಯೆ ದಿನ ಪ್ರಾಪರ್ಟಿ ತಗೊಳ್ಳಿ, ಅಮಾವಾಸ್ಯೆನ ಏನೇ ಮಾಡಿ. ಯಾಕೆ ಅಮಾವಾಸ್ಯೆ ತಗೋತಾ ಇದೀನಿ ಅಂದ್ರೆ ಕೆಟ್ಟ ಸಮಯ ಅಂತ ಕೇಳ್ತಕ್ಕಂಥ ಒಂದು ಪ್ರತಿಷ್ಠೆ ಇದೆಯಲ್ಲ, ಇದನ್ನ ಬಿಡಬೇಕು. ನಮ್ಮ ಮನೆ ಟಾಪ್ ಮೇಲೆ, ತಾರಸಿ ಮೇಲೆ ಏನೆಲ್ಲ ಹಾಕೊಂಡಿದೀವಿ, ಯಾರಿಗೆ ಬಾಡಿಗೆ ಕೊಟ್ಟಿದ್ದೀವಿ, ಅದ್ರಲ್ಲಿ ಬಾತ್ರೂಮ್ ಎಷ್ಟು, ಟಾಯ್ಲೆಟ್ ಎಷ್ಟು, ಎಷ್ಟೆಲ್ಲ ಮೇಲೆ ಹರಿತಾ ಇದೆ. ಇನ್ನ ನಿಮ್ಮ ಮನೆ ಕಾರ್ಯ ಇಂಗ್ರಿ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಹಿಂದಿನ ಕಾಲದಲ್ಲಿ ಒಂದೇ ಸಿಂಗಲ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. 15-20 ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರು. ಶಾಸ್ತ್ರ ಕೇಳಿರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ಪೂಜೆ ಮಾಡ್ತಾ ಇರಲಿಲ್ಲ, ಸ್ನಾನ ಮಾಡ್ತಾ ಇರಲಿಲ್ಲ. ಈಗ ಬೆಳಿಗ್ಗೆ ಒಂದು ಸ್ನಾನ, ಸಾಯಂಕಾಲ ಒಂದು ಸ್ನಾನ, 2 ದೇವರು ಸೆಂಟ್ ಹಾಕೋತಾರೆ. ಆಯ್ತಾ? ಮದುವೆ ಆಯ್ತಾನೆ ಇಲ್ಲ. ಕಾರಣ ಏನು ಅಂದ್ರೆ ಹುಚ್ಚು ಮನೆಯನ್ನ ಕಟ್ಕೊಂಡಿದ್ದೀವಿ, ಹುಚ್ಚು ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಇಷ್ಟೇ, ವೆರಿ ಸಿಂಪಲ್.
ಪ್ರತಿಯೊಂದು ಮನೆಯೂ ಕೂಡ ನಾವು ಮನೆಗೆ ಪ್ರಾಧಾನ್ಯತೆ ಕೊಡಬೇಕು, ಅಂದರೆ ಭೂಮಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥ ಸತ್ಯಾಂಶ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಕೂಡ ನಾವು ಜೀವನದಲ್ಲಿ ನಕ್ಷತ್ರಕ್ಕೆ ಶಾಂತಿ ಮಾಡ್ಸಕ್ ಹೋಗ್ತೀವಮ್ಮ. ನಕ್ಷತ್ರ ಶಾಂತಿ ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ. ಯಾರ ಮನೆಯಲ್ಲಿ ಪಶ್ಚಿಮದಲ್ಲಿ ಬಾಗ್ಲಿಲ್ವೋ ನಕ್ಷತ್ರ ಶಾಂತಿ ಆಗಲ್ಲ. ನೀವೆಷ್ಟೇ ನಕ್ಷತ್ರ ಶಾಂತಿ ಮಾಡಿದ್ರು ಪಶ್ಚಿಮದಲ್ಲಿ ಬಾಗ್ಲಿಲ್ಲ ಅಂದ್ರೆ ನಕ್ಷತ್ರ ದೋಷ ನಿವಾರಣೆ ಆಗಲ್ಲ. ಪುರೋಹಿತರು ತಗೊಂಡು ದುಡ್ಡು ಕೊಡ್ಬೋದು, ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ಬೋದು, ನೀವೇನೆಲ್ಲ ಮಾಡ್ಬೋದು, ನೀವೇನು ಮಾಡಿದ್ರು ನಿಮ್ಮ ಮನೆಯಲ್ಲಿ ಪಕ್ಕ ಪಶ್ಚಿಮದಲ್ಲಿ ಇಲ್ಲ ಅಂದ್ರೆ ನಕ್ಷತ್ರ ಹುಟ್ಟಿದ ಮಕ್ಕಳು, ನಿಮ್ಮ ಗಂಡ ಹೆಂಡತಿ ನಕ್ಷತ್ರ ದೋಷ ನಿವಾರಣೆ ಮಾಡಿಲ್ಲ, ಪಶ್ಚಿಮದಲ್ಲಿ ಬಾಗಿಲಿಟ್ಟಿಲ್ಲ, ಜೀವನವೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ. ಈ 5 ಮುಖದ ವಿಚಾರವನ್ನ ಮುಂದುವರೆದ ಭಾಗ ಹೇಳೋಣ. ಈ 5 ಮುಖ ಗೊತ್ತಿಲ್ಲ ಅಂದ್ರೆ ಪಂಚಾಂಗ ಶಾಸ್ತ್ರ ಕೇಳಕ್ ಹೋಗ್ಬೇಡಿ ಅಂತ ಈ ಮಾತನ್ನು ಹೇಳಿದ್ದೀನಿ. ಈ 5 ಮುಖದ ರಹಸ್ಯವನ್ನ ತಿಳ್ಕೊಂಡಾಗ ನಮ್ಮ ಮನೆ ಮಂಡಲಾಕೃತಿಯಲ್ಲೇ ಬರುತ್ತೆ. ಆ ಮಂಡಲಾಕೃತಿಯ ವಿಚಾರವನ್ನ ಮುಂದುವರೆದ ಭಾಗ ತಿಳಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ